ನನಗೆ ಈಗ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ಇದು ಮೆನೋಪಾಸಾ? 1 ವರ್ಷ ಸತತವಾಗಿ ಪೀರಿಯಡ್ ಬರದೇ ಇದ್ದರೆ ಅದಕ್ಕೆ ನಾವು ಮೆನೋಪಾಸ್ ಅಂತ ಹೇಳೋದು. 48 ಇಲ್ಲ 45 ಒಳಗೆ ಆದರೆ ನಾವು ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಬಟ್ 54, 55 ದಾಟ್ತಾ ಇವ್ರಿಗೆ ಇನ್ನೂ ನಿಂತಿಲ್ಲ ಅಂತಂದರೆ ದೆನ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ತುಂಬ ಸಣ್ಣ ಇರ್ತಾರೆ, ಅವ್ರಿಗೂ ಅರ್ಲಿ ಮೆನೋಪಾಸ್ ಆಗ್ಬೋದು. ಆ್ಯಂಡ್ ಈ ಟೈಮಲ್ಲಿ ಮಾನಸಿಕವಾಗೂ ಅವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ತುಂಬ ಮಾನಸಿಕವಾಗಿ ಇರಿಟೇಬಲ್ ಆಗ್ತಾರೆ, ನನ್ನನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯಾರು ಕೇರ್ ಕೊಡ್ತಾ ಇಲ್ಲ. ಬಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಪೆರಿಫರಲ್ ಈಸ್ಟ್ರೋಜನ್. ಸೊ ಅದಕ್ಕೆ ಸ್ವಲ್ಪ ಫ್ಯಾಟ್ ಇರಬೇಕು ಅಂತ ಹೇಳ್ತಾರೆ. ಬಟ್ ಮೆನೋಪಾಸ್ ಆಗೋ ಟೈಮಲ್ಲಿ ವೇಟ್ ಪುಟ್ ಆನ್ ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದರೆ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನು ಕಾರ್ಡಿಯೋ ಪ್ರೊಟೆಕ್ಟಿವ್ ಅಲ್ಲ, ವೆರಸ್ ಈಸ್ಟ್ರೋಜನ್ ಇಸ್ ಕಾರ್ಡಿಯೋ ಪ್ರೊಟೆಕ್ಟಿವ್. 50 ವರ್ಷದ ಮುಂಚೆ ಮಹಿಳೆಯರು ಹಾರ್ಟ್ ಅಟ್ಯಾಕ್ಗಳು ನೋಡಲ್ಲ, ಅವ್ರಿಗೆ ಕ್ಯಾನ್ಸರ್, ಎಂಡೋಮೆಟ್ರಿಯಂ ಬರೋ ಚಾನ್ಸ್ ಇರುತ್ತೆ. ಸೊ ಬೋತ್ ಎಕ್ಸ್ಟ್ರೀಮ್ಸ್ ಆರ್ ಬ್ಯಾಡ್. ಮೊಟ್ಟೆ ನಿಂತ ಮೇಲೆ ಯಾವುದೇ ಕಾರಣಕ್ಕೂ ಬ್ಲೀಡ್ ಆಗಬಾರ್ದು. ನಿಮ್ಮ ವೇಟ್ ಮೇಂಟೈನ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ತುಂಬ ಒಬಿಸಿಟಿ ನೋಡ್ತೀವಿ. ಕೆಮ್ಮಿದಾಗ, ನಕ್ಕದಾಗ ಯೂರಿನ್ ಹೋಗೋದು, ಆಮೇಲೆ ತಡಿಯೋಕ್ಕಾಗಲ್ಲ, ಅರ್ಜ್ ಇನ್ಕಾಂಟಿನೆನ್ಸ್. ರೆಗ್ಯುಲರ್ಲಿ ಮಾಯಿಶ್ಚರೈಸ್ ಯುವರ್ ಸ್ಕಿನ್. ಇವನ್ ನಿಮಗೆ ಕ್ರೀಮ್ಸ್ ಇದು ಆಗದೆ ಇದ್ರು ಕೊಕೊನಟ್ ಆಯಿಲ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ಲಕ್ಷ ಕೋಟ್ಯಾನ್. ಮೆನೋಪಾಸ್ ನಮ್ಮ ಋತುಚಕ್ರ ಶಾಶ್ವತವಾಗಿ ನಿಲ್ಲುವಂತಹ ಆ ಒಂದು ಸಮಯವನ್ನ ಮೆನೋಪಾಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಮೆನೋಪಾಸ್ನ ಸಮಯದಲ್ಲಿ ಮಹಿಳೆಯರು ಎಷ್ಟು ಹುಷಾರಾಗಿರ್ಬೇಕಾಗತ್ತೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು? ಮೆನೋಪಾಸ್ ಆದ್ಮೇಲೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತಾ? ಯಾವೆಲ್ಲ ಲಕ್ಷಣಗಳನ್ನ ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿದ್ಯಾ ವಿ ಭಟ್, ಸೀನಿಯರ್ ಗೈನಕಾಲಜಿಸ್ಟ್, ಮೆಡಿಕಲ್ ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಗಿರಿನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ನಾವಿವತ್ತು ಮೆನೋಪಾಸ್ ಅಂದ್ರೆ ಮಹಿಳೆಯರ ಜೀವನದ ಒಂದು ಸ್ಟೇಜ್ ಅಂತ ಹೇಳ್ಬೋದು. ಸೊ ಮುಟ್ಟು ಶಾಶ್ವತವಾಗಿ ನಿಲ್ಲುತ್ತೆ ಮೆನೋಪಾಸ್ ಅಂದ್ರೆ ಅನ್ನುವಂಥದ್ದು ಕಾಮನ್ ಆಗಿ ಗೊತ್ತಿರುವಂಥದ್ದು. ಆದ್ರೆ ಈ ಮೆನೋಪಾಸ್ ಅನ್ನ ನಾವು ಯಾವಾಗ ಕನ್ಸಿಡರ್ ಮಾಡ್ಬೇಕಾಗತ್ತೆ? ಅಂದ್ರೆ ಮುಟ್ಟು ನಿಂತ ಎಷ್ಟನೇ ದಿನಕ್ಕೆ ನಾವು ಮೆನೋಪಾಸ್ ಅಂತ ಕನ್ಫರ್ಮ್ ಮಾಡ್ಕೋಬಹುದು? ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಮೆನೋಪಾಸ್ ಅಂದ ತಕ್ಷಣ ನಮ್ಮ ಒಂದು ನಾರ್ಮಲ್ ಸೈಕಲ್ಸು ಬರೋದು ನಿಲ್ಲುತ್ತೆ. ಎಸ್, ಅದು ಕೆಲವು ಸರಿ ಏನಾಗುತ್ತೆ, ಕೆಲವ್ರಿಗೆ 2 ತಿಂಗಳು 3 ತಿಂಗಳು ಬರದೇ ಇರ್ಬೋದು, ಅದು ಮೆನೋಪಾಸ್ ಅಲ್ಲ. ಕೆಲವ್ರು ಬಂದ್ಬಿಟ್ಟು ಡಾಕ್ಟ್ರೇ ನಂಗೆ ಈಗ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ಇದು ಮೆನೋಪಾಸಾ ಅಂತ ಕೇಳ್ತಾರೆ. ಖಂಡಿತವಾಗೂ ಅದು ಮೆನೋಪಾಸ್ ಅಲ್ಲ. ಮೆನೋಪಾಸ್ ಇಸ್ ಸೆಸೇಷನ್ ಆಫ್ ಮೆನ್ಸ್ಟ್ರೇಷನ್. ಅಂದ್ರೆ ಪೀರಿಯಡ್ ಬರದೆ 1 ವರ್ಷ ಸತತವಾಗಿ ಪೀರಿಯಡ್ ಬರದೇ ಇದ್ರೆ ಅದಕ್ಕೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಓಕೆ. ಸೊ ಇದು ಯೂಶಲಿ ಕನ್ಸೆನ್ಸಸ್ ಅಥವಾ ವರ್ಲ್ಡ್ ವೈಡ್ ಒಪ್ಕೊಂಡಿರೋದು 50 ವರ್ಷ ಆದ್ಮೇಲೆ, 50ರಿಂದ 51, 52. ಸೊ ಈ ಟೈಮಲ್ಲಿ ನಾರ್ಮಲ್ ಮೆನೋಪಾಸ್ ಆಗುತ್ತೆ. ಇದಕ್ಕೂ ಮುಂಚೆ 48 ಇಲ್ಲ 45 ಒಳಗೆ ಆದ್ರೆ ನಾವು ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. 54, 55 ವರ್ಷ ಆದ್ರೂ ಪೀರಿಯಡ್ಸ್ ನಿಲ್ದೇ ಇದ್ರೆ ದೆನ್ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ, ಏನಕ್ಕೆ ನಿಂತಿಲ್ಲ ಅಂತ. 52, 53ರಲ್ಲಿ ನಿಲ್ದೆ ಎಲ್ಲ ನಾರ್ಮಲ್ ಆಗಿದ್ರೆ, ಅವರು ಹೆಲ್ತ್ ವೈಸ್ ಎಲ್ಲ ನಾರ್ಮಲ್ ಇದ್ರೆ ನಾವು ವೇಟ್ ಮಾಡ್ತೀವಿ. ಬಟ್ 54, 55 ದಾಟ್ತಾ ಇವ್ರಿಗೆ ಇನ್ನೂ ನಿಂತಿಲ್ಲ ಅಂತಂದ್ರೆ ದೆನ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲದೆ ಇದ್ರೆ ಓವೇರಿಯನ್ ಫಂಕ್ಷನ್, ಈಗ ಮೆನೋಪಾಸ್ ಅಂದ್ರೆ ಬ್ಲೀಡಿಂಗ್ ನಿಲ್ಲುತ್ತೆ ಅಂತ ಹೇಳ್ತೀವಲ್ವಾ, ಈಗ ಬ್ಲೀಡಿಂಗ್ ನಿಂತಾಕ್ಷಣ ಗರ್ಭಕೋಶದ್ದಲ್ಲ ಇದು ಪ್ರಾಬ್ಲಮ್ ಓವೇರಿಯನ್ ಫಂಕ್ಷನ್. ಅಂಡಾಶಯ ಅಂತ 2 ಇರುತ್ತೆ, ದಟ್ ಇಸ್ ಓವರೀಸ್. ಈ ಓವರೀಸ್ ಕೆಲಸ ಯಾವಾಗ ಮಾಡೋದ್ ನಿಲ್ಸುತ್ತೆ ಆವಾಗ ಮೆನೋಪಾಸ್ ಬರುತ್ತೆ. ಅವಾಗ ಗರ್ಭಕೋಶಕ್ಕೆ ಕೆಲಸ ಇಲ್ಲ. ಓವರಿ ಕೆಲಸ ನಿಲ್ಸಿದ್ರೆ ಗರ್ಭಕೋಶ ಬೆಡ್ ಮಾಡಿ ಅದನ್ನ ಶೆಡ್ ಮಾಡೋ ಕೆಲಸ ಇಲ್ಲ. ಗರ್ಭಕೋಶದ ಒಳಗೆ ಆಗೋ ಬೆಡ್ ಅಂದ್ರೆ ಎಂಡೋಮೆಟ್ರಿಯಂ ತಿನ್ನಾಗೋಗುತ್ತೆ, ಪೀರಿಯಡ್ಸ್ ಬರಲ್ಲ, ಅದು ಮೆನೋಪಾಸ್. ಓಕೆ. ಸೊ 50ರಿಂದ 53 ಒಳಗಡೆ ಆಗುವಂತದ್ದು ನಾರ್ಮಲ್ ಆಗಿರುತ್ತೆ ಅಂತ. ಸೊ ಅದು ವೇರಿ ಆಗ್ಬೋದು ಡಾಕ್ಟರ್. ಈಗ ಒಂದು ಮಹಿಳೆಯಲ್ಲಿ ಆದ ಏಜ್ ಅಲ್ಲೇ ಇನ್ನೊಂದು ಮಹಿಳೆಗೂ ಆಗ್ಬೇಕು ಅಂತ ಏನಾದ್ರು ಇರುತ್ತಾ? ಅದು ವೇರಿ ಆಗೋದಕ್ಕೆ ರೀಸನ್ಸ್ ಯಾವ್ದೆಲ್ಲ ಇರುತ್ತೆ? ಈಗ ಕೆಲವ್ರಿಗೆ 45ಕ್ಕೆ ಆಗ್ಬೋದು. ಒಂದು ಫೆಮಿಲಿಯಲ್ ಅಂದ್ರೆ ಅವ್ರಿಗೆ ಓವೇರಿಯನ್ ರಿಸರ್ವ್ ಕಡಿಮೆ ಇರುತ್ತೆ, ಸೊ ಕೆಲವರಿಗೆ ಬೇಗ ಆಗುತ್ತೆ. ಕೆಲವ್ರಿಗೆ ಈಗ ಓವೇರಿಯನ್ ಸರ್ಜರೀಸ್ ಆಗಿರುತ್ತೆ, ಇಲ್ಲ ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಆಗಿರುತ್ತೆ, ಇಲ್ಲ ಸರ್ಜಿಕಲ್ ಮೆನೋಪಾಸ್, ನಾವೇ ಹೋಗಿ ಓವೇರಿಯನ್ ಸಿಸ್ಟ್ ಏನೋ ತೆಗ್ದಿರ್ತೀವಿ, ಅಥವಾ ಯೂಟ್ರಸ್ ಕಾರಣಾಂತರಗಳಿಂದ ಯೂಟ್ರಸ್ ತೆಗಿತೀವಿ. ಸೊ ಅದು ಅರ್ಲಿ ಮೆನೋಪಾಸ್ ಆಗ್ಬೋದು. ಇನ್ನು
ಬಾಕಿ ರೀಸನ್ಸ್ ಅಂದ್ರೆ ಈಗ ತುಂಬಾ ಸಣ್ಣ ಇರ್ತಾರೆ, ಅವ್ರಿಗೂ ಅರ್ಲಿ ಮೆನೋಪಾಸ್ ಆಗ್ಬೋದು. ಮೋಸ್ಟ್ ಆಫ್ ದ ಟೈಮ್ ಫ್ಯಾಮಿಲಿ ಹಿಸ್ಟ್ರಿ, ಈಗ ತಾಯಿಗೆ ಸೋದರತ್ತೆಗೆ ಬೇಗ ಮೆನೋಪಾಸ್ ಆದ್ರೆ ಆ ಫ್ಯಾಮಿಲಿಯಲ್ಲಿ ಅವ್ರಿಗೆ ಬೇಗ ಮೆನೋಪಾಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ಯಾಮಿಲಿ ಹಿಸ್ಟ್ರಿನೂ ಮ್ಯಾಟರ್ ಮ್ಯಾಟರ್ ಆಗುತ್ತೆ. ಓಕೆ, ಆಗುತ್ತೆ. ಈಗ ಮೆನೋಪಾಸ್ ಆಗ್ತಾ ಇದೆ ಅನ್ಬೇಕಾದ್ರೆ ಏನಾದ್ರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ? ಈಗ ನಮಗೆ ಯೂಶಲಿ ಪೀರಿಯಡ್ಸ್ ಆದಾಗ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಇರುತ್ತೆ, ಹಂಗೇನೆ ಮೆನೋಪಾಸ್ ಟೈಮ್ ಅಲ್ಲಿ ಮಹಿಳೆಯರಿಗೆ ಏನಾದ್ರೂ ಸಿಂಪ್ಟಮ್ಸ್ ಗಳು ಗೊತ್ತಾಗುತ್ತಾ ಹೇಗೆ ಅಂತ? ಹೌದು. ಈಗ ಮೆನೋಪಾಸ್ ಅಲ್ಲಿ ನಾವೇನಂತೀವಿ ಕ್ಲೈಮ್ಯಾಟ್ರಿಕ್ ಅಂತ ಹೇಳ್ತೀವಿ. ಈ ಕ್ಲೈಮ್ಯಾಟ್ರಿಕ್ ಅಂದ್ರೆ ಅದು ಬಿಫೋರ್ ಮೆನೋಪಾಸ್ ಅಂದ್ರೆ ಪೆರಿಮೆನೋಪಾಸ್ ಏಜ್ ಗ್ರೂಪ್. ಸೊ ಈ ಪೆರಿಮೆನೋಪಾಸ್ ಏಜ್ ಗ್ರೂಪ್ ಯಾವಾಗಿಂದ ಶುರುವಾಗ್ಬೋದು? 40ರಿಂದನೂ ಶುರುವಾಗ್ಬೋದು. ಈಗ 40ನೇ ವಯಸ್ಸಲ್ಲಿ ಒಂದ್ ಮಹಿಳೆಗೆ ಇರೆಗ್ಯುಲರ್ ಆಗಕ್ ಶುರುವಾಗತ್ತೆ. ಈ ಇರೆಗ್ಯುಲರ್ ಏನಕ್ಕಾಗತ್ತಪ್ಪ ಅಂದ್ರೆ ಆನೋವ್ಯುಲೇಟರಿ ಸೈಕಲ್ಸ್. ಈಗ ಅಂಡಾಶಯದಿಂದ ಎಗ್ ಆಚೆ ಬರಲ್ಲ, ಸೊ ಅದಕ್ಕೆ ನಾವು ಆವಾಗ ನಾವು ಆನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಸೊ ಈಗ ಆನೋವ್ಯುಲೇಟರಿ ಸೈಕಲ್ಸ್ ಇದ್ದಾಗ ಏನಾಗುತ್ತೆ, ಪೀರಿಯಡ್ ಬರಲ್ಲ. ಸೊ ಇದು ಜಾಸ್ತಿ ಆಗಕ್ಕೆ ಶುರುವಾದಾಗ, ಈಗ ಮೆನೋಪಾಸ್ ಅಂದಾಕ್ಷಣ ಒಬ್ಬರಿಗೆ ಅಥವಾ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಂದಾಕ್ಷಣ ಕೆಲವ್ರಿಗೆ ಹೆವಿ ಫ್ಲೋ ಆಗುತ್ತೆ, ಇಲ್ಲ ಬೇಗ ಬೇಗ ಪೀರಿಯಡ್ಸ್ ಆಗುತ್ತೆ. ಅದು ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲ, ಅದೇನೋ ಒಂದು ತೊಂದರೆ ಇದೆ ಅದಕ್ಕೆ ಆಗ್ತಾ ಇರೋದು ಅವ್ರಿಗೆ. ಇಲ್ಲ ಗಡ್ಡೆ ಇದೆ, ಇಲ್ಲ ಐಡಿನೋಮಯೋಸಿಸ್ ಇದೆ, ಇಲ್ಲ ಓವೇರಿಯನ್ ಸಿಸ್ಟ್ ಇದೆ, ಏನೋ ಒಂದು ತೊಂದರೆ ಇದೆ, ಅದರಿಂದ ಆಗ್ತಾ ಇದೆ. ಬಟ್ ಈಗ ಪೀರಿಯಡ್ಸ್ ಈಗ 42-43 ವರ್ಷ ಆಗ್ತಾ ಇದೆ ಅವ್ರಿಗೆ, ಅವಾಗ 1 ತಿಂಗಳಿಗೆ ಬರೋ ಬದಲು 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, ಅದು ಮೆನೋಪಾಸಲ್ ಸಿಂಪ್ಟಮ್ಸ್. ಅಂದ್ರೆ ಪೀರಿಯಡ್ ನಾರ್ಮಲ್ಗಿಂತನೂ ಕಡಿಮೆ ಆಗ್ತಾ ಸ್ಕ್ಯಾಂಟಿ ಫ್ಲೋ ಆಗಿ ರೆಗ್ಯುಲರ್ ಆಗದೆ 2-3 ತಿಂಗಳಿಗೊಂದ್ಸರಿ ಬರಕ್ ಶುರುವಾದ್ರೆ ಈಗ ಡಿಲೇಡ್ ಸೈಕಲ್ಸ್, ಸ್ಕ್ಯಾಂಟಿ ಫ್ಲೋ, ಆಮೇಲೆ ಇರೆಗ್ಯುಲರ್ ಅಂದಾಕ್ಷಣ ಅದು ಎವ್ರಿ ಮಂತ್ ಬರಲ್ಲ, 2 ಮಂತ್ಸ್ ಒಂದ್ಸರಿ, 3 ಮಂತ್ಸ್ ಒಂದ್ಸರಿ ಹಂಗ್ ಬರಕ್ ಶುರು ಆದ್ರೆ ಈಗ ಮೆನೋಪಾಸಲ್ ಸಿಂಪ್ಟಮ್ಸ್ ಇದೆ ಇವ್ರಿಗೆ, ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್. ಕೆಲವ್ರಿಗೆ ವೇಟ್ ಜಾಸ್ತಿ ಆದ್ರೂ ಸ್ಕ್ಯಾಂಟಿ ಫ್ಲೋ ಆಗುತ್ತೆ, ಅದು PCOS, ಅದು ಬೇರೆ. ಬಟ್ ಇವ್ರಿಗೆ ಓವೇರಿಯನ್ ರಿಸರ್ವ್ ಕಡಿಮೆ ಇರುತ್ತೆ, ಅಂದ್ರೆ ಅಂಡಾಶಯ ಎಲ್ಲ ಚಿಕ್ಕದಾಗ್ಬಿಟ್ಟಿರುತ್ತೆ, ಯೂಟ್ರಸ್ಸು ಚಿಕ್ಕದಿರುತ್ತೆ, ಏನು ಅದರಲ್ಲಿ ಫೈಬ್ರಾಯ್ಡ್ ಆಗ್ಲಿ ಎಡಿನೋಮಯೋಸಿಸ್ ಆಗ್ಲಿ ಏನೂ ಇರಲ್ಲ. ಬಟ್ ಯೂಟ್ರಸ್ ಚಿಕ್ಕದಾಗ್ತಾ ಹೋಗಿ ಒಳಗಿನ ಲೈನಿಂಗ್ ಚಿಕ್ಕದಾಗ್ತಾ ಹೋಗಿ ಆಮೇಲೆ ಯಾಕೋ ನಮ್ಗೆ ಸ್ಕ್ಯಾಂಟಿ ಫ್ಲೋ ಬರ್ತಾ ಇದೆ, ಈಗ ನಿಲ್ಲೋ ತರ ಕಾಣಿಸ್ತಾ ಇದೆ, ಜೊತೆಗೆ ಸಿಂಪ್ಟಮ್ ಶುರು ಆಗುತ್ತೆ. ಮುಖ ಬಿಸಿ ಆಗೋದು, ಆಮೇಲೆ ಕೈಕಾಲು ನೋವು ಬರೋದು, ಆಮೇಲೆ ಫ್ರೀಕ್ವೆನ್ಸಿ ಯೂರಿನ್ ಫ್ರೀಕ್ವೆನ್ಸಿ ಆಗೋದು, ಗಂಡ ಹೆಂಡತಿ ಸೇರಿದಾಗ ವಜೈನಲ್ ಬರ್ನಿಂಗ್ ಆಗೋದು. ಸೊ ಇದೆಲ್ಲ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್. ಓಕೆ, ಸೊ ಪೆರಿಮೆನೋಪಾಸ್ ಆದ್ಮೇಲೆ ದೆನ್ ಮೆನೋಪಾಸ್ ಟೈಮ್ ಬರ್ಬೇಕಾದ್ರೆ ಏನಾದ್ರೂ ಸಿಂಪ್ಟಮ್ಸ್ ವೇರಿ ಆಗುತ್ತಾ? ಆ ಸಿಂಪ್ಟಮ್ಸೇ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಆ ಸಿಂಪ್ಟಮ್ಸೇ ಕಂಟಿನ್ಯೂ ಆಗುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಮೆನೋಪಾಸ್ ಆದ್ಮೇಲೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಈ ಹಾಟ್ ಫ್ಲಶಸ್ ರೆಗ್ಯುಲರ್ ಆಗಿ ಬರಕ್ ಶುರುವಾಗುತ್ತೆ. ದೆನ್ ಕೆಲವು ಸರಿ ಕೈಕಾಲು ನೋವು, ಹಿಟ್ಕೊಂಡಂಗ ಆಗೋದು, ವೇಟ್ ಪುಟ್ ಆನ್ ಆಗೋದು. ಸೊ ಇದೆಲ್ಲ ಶುರು ಆಗುತ್ತೆ. ಅಂಡ್ ಈ ಟೈಮ್ ಅಲ್ಲಿ ಮಾನಸಿಕವಾಗೂ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ತುಂಬಾ ಮಾನಸಿಕವಾಗಿ ಇರಿಟೇಬಲ್ ಆಗ್ತಾರೆ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ಇದಿದೆ, ಸೇಯಿಂಗ್ ಇದೆ, ಇಚ್ಚಿ ಬಿಚ್ಚಿ ಅಂತ. ಅಂದ್ರೆ ತುಂಬಾ ಎಲ್ಲಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋದು, ಇಚ್ಚಿಂಗ್, ಮೈ ಎಲ್ಲ ಇಚ್ಚಾಗೋದು, ಹಂಗೆ ಒಂದ್ 7 ಸಿಂಪ್ಟಮ್ಸ್ ಇದೆ. ಸಿಡಿ ಕೋಪ, ಆತರ ಒಂಥರ ಯಾವಾಗ ನೋಡಿದ್ರು ಒಂಥರ ಇರಿಟೇಬಲ್ ಆಗಿರೋದು, ಕಿರಿಕಿರಿಗಳು ಮಾಡೋದು. ಸೊ ಅದಕ್ಕೆ ಅದೆಲ್ಲ ಮೆನೋಪಾಸಲ್ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್. ಸೊ ಮೂಡ್ ಸ್ವಿಂಗ್ಸ್ ಕಾಮನ್ ಆಗಿ ಆಗೇ ಆಗುತ್ತಾ ಅಂತ? ಖಂಡಿತವಾಗೂ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಅದು ಎಲ್ಲಾರ್ಗೂ ಆಗಲ್ಲ. ಈಗ ನೀವೊಂದು ಬ್ಯುಸಿ ಮಹಿಳೆ, ಲೈಫ್ ಸ್ಟೈಲ್ ಇರೋ ಮಹಿಳೆಯರು, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾವ್ದೋ ಒಂದು ಹೈ ಪೋಸ್ಟ್ ಅಲ್ಲಿ ಇರ್ತಾರೆ, ಇಲ್ಲ ಅವರೊಂದು ಬ್ಯುಸಿ ಗೈನಕಾಲಜಿಸ್ಟ್ ಇದಿರ್ಬೋದು, ಇಲ್ಲ ಒಂದು ಫಿಲ್ಮ್ ಸ್ಟಾರ್ ಯಾರೇ ಇದ್ರು, ಅವರು ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ಅವ್ರಿಗೆ ಈ ಟೈಮ್ ಅಲ್ಲಿ ಇದ್ರ ಬಗ್ಗೆ ಗಮನ ಕೊಡಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಸೊ ಅಂತವ್ರಿಗೆ ಇದು ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಯಾರಿಗೆ ಮನೇಲಿ ಇರ್ತಾರೆ, ಈಗ ಒಂದು ಮಹಿಳೆ ಹೋಮ್ ಮೇಕರ್ ಮನೇಲಿ ಇರ್ತಾರೆ, ಮಕ್ಕಳೆಲ್ಲ ದೊಡ್ಡವ್ರಾಗ್ಬಿಟ್ಟಿರ್ತಾರೆ, ಹಸ್ಬೆಂಡ್ ಅವ್ರ ಪ್ರೊಫೆಷನಲ್ ಬ್ಯುಸಿ ಆಗ್ತಾರೆ, ಇವ್ರುಗಳಿಗೆ ಇದು ಒಂಥರ ನನ್ನನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯಾರು ಕೇರ್ ಕೊಡ್ತಾ ಇಲ್ಲ, ನಾನು ಹೇಳೋದು ಯಾರು ಕೇಳಿಸ್ಕೊತಾ ಇಲ್ಲ, ಸೊ ನನಗೆ ಟೈಮ್ ಹೋಗ್ತಾ ಇಲ್ಲ. ಮೇನ್ಲಿ ಟೈಮ್, ಯಾಕೆಂದ್ರೆ ತುಂಬಾ ಟೈಮ್ ಇರುತ್ತೆ ಅವಾಗ. ಸೊ ಇಂಥವ್ರಿಗೆ ನಾವೇನ್ ಹೇಳ್ತೀವಿ ಅಂತ ಒಂದು ಹಾಬಿ, ಯು ಗೆಟ್ ಇನ್ ಟು ಅ ಹಾಬಿ.
ನಿಮ್ ಕಿಟಿ ಮಾಡಿ, ಇಲ್ಲ ನೀವು ನೋಡ್ಬೋದು ಹೌದು. ಎಲ್ಲ ಹಾ. 45+ ಹೌದು. ಅವರೇ ಹ್ಮ್. ಕಿಟಿ ಇದು ಎಲ್ಲ ಹ್ಮ್. ಮಾಡೋದು. ಬೇಸಿಕಲಿ ಅವ್ರಿಗೆ ಒಂದು ಒಳ್ಳೆಯ ವಾತಾವರಣ ಬೇಕು, ಫ್ರೆಂಡ್ಸ್ ಬೇಕು, ಸಮ್ ಕಂಪ್ಯಾನಿಯನ್ ಬೇಕು. ಸೊ ಇದೆಲ್ಲ ಆ ಏಜ್ ಅಲ್ಲಿ ಶುರು. ಓಕೆ, ಸೊ ಅದನ್ನ ನಾವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ಏನ್ ಈ ತರ ಆಡ್ತಿದ್ದಾಳೆ ಅಂತ ಮನೆಯವರು ಅವ್ರನ್ನ ಹೇಳೋ ಅಂತ ರೀತಿನೂ ಇರ್ಬೋದು. ಸೊ ಅದು ಮೆನೋಪಾಸ್ ಆಗೋ ಟೈಮ್ ಅಲ್ಲಿ ಅದು, ಅಥವಾ ಪೆರಿ ಮೆನೋಪಾಸ್ ಟೈಮ್ ಅಲ್ಲಿ ಅದು ಕಾಮನ್ ಆಗಿ ಇದ್ದೇ ಇರುತ್ತೆ. ಇದು ಇದು ಹೆಂಗೆ ಅಂದ್ರೆ, ಈಗ ಋತುಚಕ್ರ ಸ್ಟಾರ್ಟ್ ಆದಾಗ ಮೆನಾರ್ಕಿ ಒಂದು ಮಗುಗೆ ಪೀರಿಯಡ್ಸ್ ಬರುವಾಗ, ಬಾಡಿಲಿ ಚೇಂಜಸ್ ಆಗುವಾಗ ಯಾವ ತರ ಮೆಂಟಲ್ ಒಂಥರ ಏನೋ ಒಂಥರ ಕಾನ್ಶಿಯಸ್ ಆಗೋದು, ಅದು ಒಂಥರ ಫೀಲಿಂಗ್. ನನ್ನ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇದೆ, ನಂಗೇನೋ ಒಂಥರ ಇದು ಪೀರಿಯಡ್ಸ್ ಡಿಸ್ಚಾರ್ಜ್ ತರ ಬರ್ತಾ ಇದೆ ವಜೈನಾದಲ್ಲಿ, ನನ್ನ ಶೇಪ್ ಚೇಂಜ್ ಆಗ್ತಾ ಇದೆ, ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲೋ ಏರ್ ಗ್ರೋತ್ ಆಗ್ತಾ ಇದೆ. ಸೊ ಇದು ಯಾವ ಚೇಂಜಸ್ ಬರುತ್ತೋ ಮೆನಾರ್ಕಿಗೆ, ಸೇಮ್ ವೇ ಮೆನೋಪಾಸ್ ಅದಕ್ಕೆ ಆಪೋಸಿಟ್. ಸೊ ಈ ಡಿಸ್ಚಾರ್ಜ್ ಎಲ್ಲ ಕಡಿಮೆ ಆಗುತ್ತೆ, ಅಂಡ್ ದೆನ್ ಡ್ರೈನೆಸ್ ಬರುತ್ತೆ, ಸ್ಕಿನ್ ಡ್ರೈ ಆಗೋದು, ಎಲ್ಲ ಈಸ್ಟ್ರೋಜನ್ ಕಮ್ಮಿ. ಈಗ ಈಸ್ಟ್ರೋಜನ್ ಹಾರ್ಮೋನು ಮೆನಾರ್ಕಿ ಟೇಕ್ ಓವರ್ ಆಗುತ್ತೆ, ಅದೇ ಈಸ್ಟ್ರೋಜನ್ ಹಾರ್ಮೋನು ಮೆನೋಪಾಸ್ಗೆ ತನ್ನ ಕೆಲಸ ಮುಗಿಸುತ್ತೆ, ಕಡಿಮೆ ಆಗುತ್ತೆ, ಸ್ಟಾಪ್ ಆಗುತ್ತೆ. ಅಂದ್ರೆ ಅಂಡಾಶಯ ಕೆಲಸ ಮಾಡೋದ್ ನಿಲ್ಸುತ್ತೆ. ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪೆರಿಫರಲ್ ಈಸ್ಟ್ರೋಜನ್. ಸೊ ಅದಕ್ಕೆ ಸ್ವಲ್ಪ ಫ್ಯಾಟ್ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ತುಂಬಾ ಫ್ಯಾಟ್ ಇಲ್ದೆ ತುಂಬಾ ಒಂಥರ ಸಣ್ಣ ಇದ್ರೆ ಅವಾಗ ಆ ಸ್ಕಿನ್ ಕೇರು ಪ್ಲಸ್ ಬೋನ್ ಕೇರು ಇದೆಲ್ಲ ಆಗಕ್ಕೆ ಒಂದು ಪೆರಿಫರಲ್ ಈಸ್ಟ್ರೋಜನ್ ಅಂತ ಕೆಲಸ ಮಾಡುತ್ತೆ, ಆ ಫ್ಯಾಟ್ ಬರ್ನ್ ಆಗ್ಬಿಟ್ಟು. ಸೊ ಆ ಪೆರಿಫರಲ್ ಈಸ್ಟ್ರೋಜನ್ ಟೇಕ್ ಓವರ್ ಆಗುತ್ತೆ. ಬಟ್ ಆ ಪೆರಿಫರಲ್ ಈಸ್ಟ್ರೋಜನ್ ಕಡಿಮೆ ಆದಾಗ ಸ್ಕಿನ್ ಸ್ಯಾಗ್ ಆಗೋದು, ಡ್ರೈನೆಸ್ ಆಗೋದು, ರಿಂಕಲ್ಸ್ ಬರೋದು ಇದೆಲ್ಲ ಶುರುವಾಗುತ್ತೆ. ಅಂಡ್ ದಟ್ ಇಸ್ ಏಜ್. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಮೆನೋಪಾಸ್ ಆದ್ಮೇಲೆ ಎಲ್ಲಾ ಮಹಿಳೆಯರು ದಪ್ಪ ಆಗೇ ಆಗ್ತಾರೆ ಅಂತ ಹೇಳೋದಿಕ್ಕಾಗತ್ತಾ, ಅಥವಾ ಅವರ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತಾ? ಮೋಸ್ಟ್ ಆಫ್ ದ ಟೈಮ್ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಮೆನೋಪಾಸ್ ಆಗೋ ಟೈಮ್ ಅಲ್ಲಿ ವೇಟ್ ಪುಟ್ ಆನ್ ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದ್ರೆ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಓಕೆ, ಈಸ್ಟ್ರೋಜನ್ ಇಸ್ ಕಾರ್ಡಿಯೋ ಪ್ರೊಟೆಕ್ಟಿವ್, ಈಸ್ಟ್ರೋಜನ್ ಮೆಟಬಾಲಿಸಮ್ ಎಲ್ಲ ನೋಡ್ಕೋತಾ ಇರುತ್ತೆ. ಸೊ ಈಸ್ಟ್ರೋಜನ್ ಇದ್ದಷ್ಟು ವರ್ಷ, ಈಗ ನೀವು ಗಂಡಸರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಕೇಳ್ತೀರಾ. ಸೊ ಅವರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಾರ್ಡಿಯೋ ಪ್ರೊಟೆಕ್ಟಿವ್ ಅಲ್ಲ, ವೆರಸ್ ಈಸ್ಟ್ರೋಜನ್ ಇಸ್ ಕಾರ್ಡಿಯೋ ಪ್ರೊಟೆಕ್ಟಿವ್. ಬೋನ್ಸು, ಹಾರ್ಟ್ ಎಲ್ಲದೂ ಚೆನ್ನಾಗಿಟ್ಕೊಡುತ್ತೆ. ಅದಕ್ಕೆ ನೀವು 50 ವರ್ಷದ ಮುಂಚೆ ಮಹಿಳೆಯರು ಹಾರ್ಟ್ ಅಟ್ಯಾಕ್ ಗಳು ನೋಡಲ್ಲ, 60 ವರ್ಷ 70 ವರ್ಷ ಹಾರ್ಟ್ ಅಟ್ಯಾಕ್ ಆಗೋದು ನೋಡ್ತೀರಾ. ಅದೇ ಮೆನ್ಗೆ ಈ ಹಾರ್ಮೋನ್ ಇಲ್ಲದೆ ಇರೋದ್ರಿಂದ, ಈ ಕಾರ್ಡಿಯೋ ಪ್ರೊಟೆಕ್ಟಿವ್ ಹಾರ್ಮೋನ್ ಇಂದ ಎಲ್ಲಾ ಮಹಿಳೆಯರನ್ನು ಸ್ಟ್ರಾಂಗ್ ಆಗಿ ಇಡುತ್ತೆ. ಅಂಡ್ ಈಸ್ಟ್ರೋಜನ್ ಎಷ್ಟೇ ಇದ್ರೂ ಮೂಳೆ, ಮಸಲು ಎಲ್ಲದನ್ನು ನೋಡ್ಕೊಳ್ಳುತ್ತೆ. ಅಂಡ್ ಈಸ್ಟ್ರೋಜನ್ ಇಸ್ ಸಮಥಿಂಗ್ ವಿಚ್ ಇಸ್ ಬ್ಯೂಟಿಫುಲ್, ಅಂದ್ರೆ ಬ್ಯೂಟಿ ಕೊಡುತ್ತೆ, ಸ್ಕಿನ್ ಗ್ಲೋ ಎಲ್ಲ ಬರೋದು ಈಸ್ಟ್ರೋಜನ್. ಸೊ ಈಸ್ಟ್ರೋಜನ್ is a beautiful hormone for the lady. ಓಕೆ, ಸೊ ಮಹಿಳೆಯರಿಗೆ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಸೊ ಇದು ವೇರಿ ಆಗೋದಕ್ಕೆ ಕಾರಣ ಏನಾದ್ರು ಇದೆಯಾ? ನೀವು ಹೇಳಿದ್ರಿ ಕೆಲವರು ಮಹಿಳೆಯರಲ್ಲಿ ಚೇಂಜಸ್ ಇರ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ, ಇನ್ ಕೆಲವರಿಗೆ ಮೆನೋಪಾಸ್ ಸ್ವಲ್ಪ ಬೇಗನೂ ಆಗಬಹುದು ಅಂತ. ಸೊ ಅದಕ್ಕೆ ಹಾರ್ಮೋನ್ ಇಶ್ಯೂಸ್ಗೆ ಏನಾದ್ರು ಕನೆಕ್ಷನ್ಸ್ ಇದೆಯಾ, ಹೇಗೆ? ಈಗ ಈಸ್ಟ್ರೋಜನ್ ಡೈರೆಕ್ಟ್ಲಿ ಓವರಿಗೆ ಡಿಪೆಂಡೆಂಟ್ ಅಲ್ವಾ. ಈಗ ಓವೇರಿಯನ್ ರಿಸರ್ವ್ ಕಮ್ಮಿ ಇರೋರ್ಗೆ, ಈಗ ಓವರಿ ಸಣ್ಣ ಫ್ಯಾಮಿಲಿಯಲ್ಲೇ ಇರುತ್ತೆ, ಕೆಲವು ಸರಿ ತುಂಬಾ ಸಣ್ಣ ಇರ್ತಾರೆ, ಪೆರಿಫರಲ್ ಫ್ಯಾಟೇ ಇರಲ್ಲ, ಅವ್ರಿಗೂ ಸ್ವಲ್ಪ ಬೇಗ ಈಸ್ಟ್ರೋಜನ್ ಡೆಫಿಷಿಯನ್ಸಿ ಬರುತ್ತೆ, ಮೂಳೆ ಸವಿಯೋದೆಲ್ಲ ಬೇಗ ಆಗುತ್ತೆ ಅವ್ರಿಗೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ಗುಂಡ್ಗುಂಡಿಗಿರ್ತಾರೆ, ಅವ್ರಿಗೆ 51, 52 ಒಬಿಸಿಟಿ. ಕೆಲವ್ರಿಗೆ ಇವನ್ ಸೆಂಟ್ರಲ್ ಒಬಿಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಹೊಟ್ಟೆ ಭಾಗದಲ್ಲಿ ತುಂಬಾ ಫ್ಯಾಟ್ ಇರುತ್ತೆ. ಆವಾಗ ಅವ್ರಿಗೆ ಹೈಪರ್ ಈಸ್ಟ್ರೋಜೆನಿಕ್ ಸ್ಟೇಟಸ್ ಹೋಗ್ಬಿಟ್ಟು ಅವ್ರಿಗೆ ಕ್ಯಾನ್ಸರ್, ಎಂಡೋಮೆಟ್ರಿಯಂ ಬರೋ ಚಾನ್ಸ್ ಇರುತ್ತೆ. ಸೊ ಬೋತ್ ಎಕ್ಸ್ಟ್ರೀಮ್ಸ್ ಆರ್ ಬ್ಯಾಡ್. ಓಕೆ, ತುಂಬಾ ಬೇಗ ಆಗೋದು ಒಳ್ಳೇದಲ್ಲ, ಲೇಟ್ ಆಗೋದು ಒಳ್ಳೇದಲ್ಲ ಅಂತ ನೀವು ಹೇಳಿದ್ರೆ. 1 ವರ್ಷದ ತನಕ ನಮ್ಗೆ ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ಅದಾದ್ಮೇಲೆ ನಾವು ಅದನ್ನ ಮೆನೋಪಾಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಸೊ ಆ 1 ವರ್ಷ ಆಗಿ 1-2 ತಿಂಗಳಾದ್ಮೇಲೆ ಮಿಡ್ಲಲ್ಲಿ ಒಂದ್ ಸ್ವಲ್ಪ ಬ್ಲೀಡ್ ಆಯ್ತು ಅಂದಾಗ ಮಹಿಳೆಯರು ಅದನ್ನ ಏನೋ ಒಂಚೂರು ಬ್ಲೀಡ್ ಆಯ್ತು ಬಿಡು ಅಂತ ಸುಮ್ನೆ ಇರ್ಬೇಕಾ, ಅಥವಾ ತೋರಿಸ್ಲೇಬೇಕು? ಮುಟ್ಟೆ ನಿಂತ ಮೇಲೆ ಯಾವುದೇ ಕಾರಣಕ್ಕೂ ಬ್ಲೀಡ್ ಆಗ್ಬಾರ್ದು. ಮೊಮೆಂಟ್ ಬ್ಲೀಡ್ ಆಯ್ತು ಅಂದ್ರೆ ಅವ್ರು ಡಾಕ್ಟರ್ ಅಲ್ಲಿ ಹೋಗಿ ತೋರಿಸ್ಬೇಕು. ಅದು ಸ್ಪಾಟಿಂಗೇ ಇರ್ಲಿ, ಅದು ಬ್ಲೀಡಿಂಗೇ ಇರ್ಲಿ, ಅದು ಹೆವಿ ಫ್ಲೋ ಇರ್ಲಿ, ಏನೇ ಇದ್ರು, ಬ್ರೌನಿಶ್ ಡಿಸ್ಚಾರ್ಜ್ ಬಂದ್ರು ಡಾಕ್ಟರ್ ಅಲ್ಲಿ ಹೋಗಿ ತೋರಿಸ್ಬೇಕು. ಬಿಕಾಸ್ ಈ ಏಜ್ ಅಲ್ಲೇ ಪ್ರಾಬ್ಲಮ್ ಶುರುವಾಗೋದು. 50+ ಅಲ್ಲಿ ನಾವು
ಎಂಡೋಮೆಟ್ರಿಯಂ ನೋಡ್ತೀವಿ, 60s ಕ್ಯಾನ್ಸರ್ ಸರ್ವಿಕ್ಸ್ ನೋಡ್ತೀವಿ. ಸೊ ಇದೆಲ್ಲದನ್ನು ನಾವು ಬೇಗ ಡಿಟೆಕ್ಟ್ ಮಾಡಬೇಕು. ಈ ಪ್ರಾಬ್ಲಮ್ಸ್ ಬಂದ ತಕ್ಷಣ ನಾವು ನೋಡಬೇಕು ಅಂತಂದರೆ ಮಹಿಳೆಯರು ನಮ್ಮಲ್ಲಿ ಬರಬೇಕಾಗುತ್ತೆ ಕರೆಕ್ಟ್ ಟೈಮ್. ಸೊ ಒಂದು ಸ್ವಲ್ಪ ಬ್ಲೀಡ್ ಆಯ್ತು ಇರ್ಲಿ ಬಿಡು ಅಂತ ಇರಬಾರ್ದು. ಸೊ ಅದು ತುಂಬಾ ಡೇಂಜರಸ್ ಅಂತ. ಖಂಡಿತವಾಗೂ. ಸೊ ನಾವೀಗ ಯಂಗ್ ಏಜ್ ಅಲ್ಲಿ ನಾವು ಲೀಡ್ ಮಾಡ್ತೀವಿ ಒಂದು ಲೈಫ್ ನ, ಅದು ಹೆಲ್ದಿ ಆಗಿರ್ಬೋದು, ಅನ್ಹೆಲ್ದಿ, ತುಂಬಾ ಸ್ಟ್ರೆಸ್ಡ್ ಲೈಫ್ ಇರ್ಬೋದು. ಸೊ ಅದು ಮೆನೋಪಾಸ್ ಟೈಮಿಗೆ ಎಫೆಕ್ಟ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ಈಗ ನನ್ನನ್ನೇ ತಗೊಂಡ್ರೆ ಈಗ ನಾನು ಲೈಫ್ ಲೀಡ್ ಮಾಡ್ತಾ ಇರೋದು ಮುಂದೆ ಮೆನೋಪಾಸ್ ಆಗೋ ಟೈಮಲ್ಲಿ ಅದು ಎಫೆಕ್ಟ್ ಆಗತ್ತಾ ಹೇಗೆ? ಹಾಗೇನಿಲ್ಲ. ಬಟ್ ನಾನು ಪೇಷಂಟ್ಸ್ ಅಲ್ಲಿ ಏನ್ ಹೇಳೋದು ಅಂದ್ರೆ, ನಿಮ್ಮ ವೇಟ್ ಮೇಂಟೈನ್ ಮಾಡ್ಕೊಳ್ಳಿ. ಬಿಕಾಸ್ ಈಗ ತುಂಬಾ ಒಬಿಸಿಟಿ ನೋಡ್ತೀವಿ. ಸೊ ಈಗ ಅಟ್ ದ ಏಜ್ ಆಫ್ 16 ಅಥವಾ 20-25 ಅಲ್ಲೇ ನೀವು 70-80 ಅಥವಾ 80+ kgs ಇದ್ರೆ ಎನಿವೇ ಮೆನೋಪಾಸ್ಗೆ ಒಂದು 70-80 ಹೋಗ್ತೀರಾ. ಈಗ ಒಂದು 60 ಇರೋರು 70-80 ನಿಲ್ಲೋ ಟೈಮಲ್ಲಿ ವೇಟ್ ಪುಟ್ ಆನ್ ಆಗೇ ಆಗ್ತಾರೆ. ನೀವು ಫಿಲ್ಮ್ ಸ್ಟಾರ್ಸೇ ನೋಡ್ಬೋದು, ಅವರು ಎಷ್ಟೇ ಕೇರ್ ತಗೊಂಡ್ರು ಮುಂಚೆ ಒಂದು 20-25 ಇಯರ್ಸ್ ಅಲ್ಲಿ ಇದ್ದಂಗೆ 50 ಇಯರ್ಸ್ ಅಲ್ಲಿ ಇರಲ್ಲ. ಸ್ವಲ್ಪ ವೇಟ್ ಪುಟ್ ಆನ್ ಆಗಿ ದೇ ಆರ್ ಡಿಫ್ರೆಂಟ್, ಚೇಂಜಸ್ ಆಗಿ. ಸೊ ಸೇಮ್ ವೇ ಎಲ್ಲರಲ್ಲೂ ಹಂಗಾಗುತ್ತೆ. ಬಟ್ ವೇಟ್ ಮೇಂಟೈನ್ ಮಾಡಿ ಕಾನ್ಸ್ಟೆಂಟ್. ನನ್ನ ಪೇಷಂಟ್ ಎಲ್ಲರಿಗೂ ನಾನು ಕಾನ್ಸ್ಟೆಂಟ್ ಆಗಿ ಒಂಥರ ನಾಗ್ ಮಾಡ್ತೀನಿ ಅಂತ ಹೇಳ್ಬೋದು. ವೇಟ್ ಬಗ್ಗೆ ಗಮನ ಕೊಡಿ, ನೀವು ಡಯಟ್ ಕಂಟ್ರೋಲ್ ಮಾಡಿ, ಎಕ್ಸಸೈಸ್ ಮಾಡಿ, ರೆಗ್ಯುಲರ್ಲಿ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಅಂತ. ಸ್ಟ್ರೆಸ್ಫುಲ್ ಲೈಫು ಈಗ ಇಟ್ಸ್ ಅ ರಿಲೇಟಿವ್ ಟರ್ಮ್. ಸ್ಟ್ರೆಸ್ ಅಂತ ಈಗ ನನಗೆ ಇಲ್ಲಿಂದ ಎದ್ದೋಗೋದು ಒಂದು ಸ್ಟ್ರೆಸ್ ಇರ್ಬೋದು. ಹಾಗೆ ಕೆಲವ್ರಿಗೆ ತುಂಬಾ ದಿನ ಎಲ್ಲ ಕೆಲಸ ಮಾಡಿರ್ತಾರೆ, ಸ್ಟ್ರೆಸ್ ಆಗದೇನೂ ಇರ್ಬೋದು. ಸೊ ದಟ್ಸ್ ವೈ ಐ ಸೇ ಇಟ್ಸ್ ಅ ರಿಲೇಟಿವ್ ಟರ್ಮ್. ಬಟ್ ಏನೇ ಯಾವುದೇ ತರ ಸ್ಟ್ರೆಸ್ ಇದ್ರು ಮೆನೋಪಾಸ್ಗೆ ಅದು ತೊಂದರೆ ಆಗಲ್ಲ. ಬಟ್ ಈಗಿನ ಲೈಫ್ ಸ್ಟೈಲು, ಈಗ ತುಂಬಾ ಸ್ಟ್ರೆಸ್ ಇರೋರ್ಗೆ ನಿದ್ದೆ ಮಾಡದೆ ಆವಾಗ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಈಗ ಮೇ ಬಿ ದೇ ಆರ್ ಹ್ಯಾವಿಂಗ್ ವೆರಿ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇದ್ರೆ ಡೇ ಟು ಡೇ ಇಶ್ಯೂಸ್ ಅಲ್ಲಿ ಶುಗರ್ ಬರ್ಬೋದು ಅಥವಾ BP ಜಾಸ್ತಿ ಆಗ್ಬೋದು. ಸೊ ಅದು ಆಬ್ವಿಯಸ್ಲಿ 50-60 ಇಯರ್ಸ್ಗೆ ತೊಂದರೆ ಆಗೇ ಆಗುತ್ತೆ. ಬಟ್ ಈಗಲೇ ಅದು ಬರ್ಸ್ಕೋಬಾರ್ದು ಅಂತ. ಓಕೆ ಓಕೆ, ನೀವು ನಿದ್ದೆ ಬಗ್ಗೆ ಮಾತಾಡಿದ್ರಿ ಮೇಡಮ್, ಅವಾಗ ನೆನಪಾಯ್ತು. ಕೆಲವ್ರು ಹೇಳ್ತಾರೆ ವಯಸ್ಸಾದ್ಮೇಲೆ ನಿದ್ದೆ ಬರಲ್ಲ ಅಂದ್ರೆ, ಏನು ಕೆಲಸ ಇರಲ್ಲ, ಏನು ಸ್ಟ್ರೆಸ್ ಇರಲ್ಲ, ಬಟ್ ಸ್ಟಿಲ್ ನಿದ್ದೆ ಮಾಡಬೇಕು ಅಂದ್ರೂ ಬರಲ್ಲ ಅಂತ. ಸೊ ಈಗ ಮಹಿಳೆಯರಲ್ಲಿ ಕಂಪೇರ್ ಮಾಡಿದಾಗ ತುಂಬಾ ರೆಸ್ಟಿಂಗ್ ಟೈಮ್ ಇರುತ್ತೆ 50+ ಆದ್ಮೇಲೆ, ಎಲ್ಲ ಜವಾಬ್ದಾರಿಗಳು ಒಂದು ಟರ್ಮಲ್ಲಿ ಮುಗ್ದೋಗಿರುತ್ತೆ. ಕೆಲವರಿಗೆ ನಿದ್ದೆ ಪ್ರಾಬ್ಲಮ್ ಬರಬಹುದು. ಸೊ ಅದಕ್ಕೂ ಈ ಈಸ್ಟ್ರೋಜನ್ಗೂ ಏನಾದ್ರೂ ಕನೆಕ್ಷನ್ಸ್ ಇದೆಯಾ? ಮೆನೋಪಾಸ್ ಟೈಮಲ್ಲಿ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಫಂಡಮೆಂಟಲಿ ಏನಾಗುತ್ತೆ ಅಂದ್ರೆ, ಈ ಈಸ್ಟ್ರೋಜನ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ದಾಗ ಎಂಡಾರ್ಫಿನ್ಸ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡದೆ ಅವ್ರಿಗೆ ನಿದ್ದೆ ಬರದೇ ಇರ್ಬೋದು, ಅಥವಾ ಹಾಟ್ ಫ್ಲಶಸ್, ನೈಟ್ ಮಲಗಿದಾಗ ಮುಖ ಎಲ್ಲ ಬಿಸಿಯಾಗಿ ಎಚ್ಚರ ಆಗ್ಬೋದು, ಶೆಕೆ ಆಗ್ಬೋದು. ಸೊ ಇಂಥವ್ರಿಗೆ ನಾವೇನು ಹೇಳೋದು ಅಂದ್ರೆ, ನಿಮ್ಗೆ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ವೇಟ್ಸ್ ಮಾಡಿ, ಡಯಟ್ ಕಂಟ್ರೋಲ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೆನೋಪಾಸ್. ತುಂಬ ಸ್ಪೈಸಿ ತಿನ್ನಕ್ಕೆ ಹೋಗಬೇಡಿ. ಆಮೇಲೆ ಕೆಲವ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬರುತ್ತೆ, ಕೆಲವ್ರಿಗೆ ಈವನ್ ಒಂದು ಸ್ಮಾಲ್ ಕೈಂಡ್ ಆಫ್ ಡಯಟ್ ಚೇಂಜ್ ಇದ್ರೂ ಡಿಸ್ಕಂಫರ್ಟ್ ಆಗುತ್ತೆ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಬರುತ್ತೆ. ಸೊ ಅದಕ್ಕೆ ಈ ಸ್ಪೈಸಿ ತಿನ್ನಕ್ಕೆ ಹೋಗಬೇಡಿ. ಎಲ್ಲ ವೈಟ್ಸ್ ನಿಲ್ಲಿಸಿ, ಮೈದಾ, ಶುಗರ್ಸ್ ಎಲ್ಲ ಕಡಿಮೆ ಮಾಡಿ. ಯಾಕೆಂದರೆ ಮೆಟಬಾಲಿಸಮ್ ಕಡಿಮೆ ಇರೋದ್ರಿಂದ ಇವರು ಸಿಕ್ಕಾಪಟ್ಟೆ ಸ್ವೀಟ್, ಇಟ್ ವಿಲ್ ಆ್ಯಡ್ ಆನ್ ಟು ದ ಕ್ಯಾಲರೀಸ್. ಸೊ ಅದನ್ನು ಕಡಿಮೆ ಮಾಡಿ. ಆ್ಯಂಡ್ ವೇರ್ ಕಾಟನ್ ಕ್ಲೋತ್ಸ್, ಯಾಕೆಂದರೆ ಕಾಟನ್ ಎಲ್ಲ ಸಿಲ್ಕ್, ಕಾಟನ್ ಇಸ್ ಬೆಸ್ಟ್. ಸಿಲ್ಕು ಅಷ್ಟೇ ತುಂಬ ಶೆಕೆ ಆಗಲ್ಲ. ಬಾಕಿ ನೈಲಾನು, ಬಾಕಿ ಫ್ಯಾಬ್ರಿಕ್ಸ್ ಎಲ್ಲ ತುಂಬ ಶೆಕೆ ಆಗುತ್ತೆ. ಸೊ ಆ ಥರ ಬಟ್ಟೆಗಳು ಹಾಕೊಳ್ಳಿ, ಲೂಸ್ ಬಟ್ಟೆ ಹಾಕೊಳ್ಳಿ. ಬಿಕಾಸ್ ಇವನ್ ಕ್ಲೋತ್ಸ್ ಕೂಡ ಒಂದು ಇರಿಟೇಷನ್ ಆಗ್ಬಿಡುತ್ತೆ ಅವ್ರಿಗೆ, ಒಂಥರ ಬ್ಲೋಟೆಡ್ ಫೀಲ್ ಬರುತ್ತೆ. ಸೊ ಇದೆಲ್ಲ ಬರ್ದೇ ಇರಕ್ಕೆ ಬೆಸ್ಟ್ ಇಸ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಒಂದು ರೆಗ್ಯುಲರ್ ಎಕ್ಸಸೈಸ್ ಮಾಡಿದ ತಕ್ಷಣ ಸುಸ್ತಾಗಿ ರಾತ್ರಿ ನಿದ್ದೆ ಬಂದೇ ಬರುತ್ತೆ. ಸೊ ಅದು ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಅಂಡ್ ತುಂಬಾ ಸ್ಕ್ರೀನ್ ಟೈಮ್ ಎಲ್ಲ ರಾತ್ರಿ ನೋಡಬೇಡಿ, ನಿದ್ದೆ ಕರೆಕ್ಟಾಗಿ ಮಾಡಿ. ಆ್ಯಂಡ್ ಈವನ್ ಡಯಟಲ್ಲಿ ಕೂಡ ಸಲಾಡ್ಸು, ಈ ಪ್ರೋಬಯೋಟಿಕ್ ಕರ್ಡ್ಸು ಇಂಥದ್ದೆಲ್ಲ ಜಾಸ್ತಿ ತಗೊಳ್ಳಿ. ತುಂಬ ಸ್ಪೈಸಿ ಅಥವಾ ಹೈ ಕ್ಯಾಲೋರಿ ಫುಡ್ ತಿನ್ನಕ್ಕೆ ಹೋಗಬೇಡಿ. ನಾನ್ ವೆಜ್ ಎಲ್ಲೂ ಗೋ ಫಾರ್ ಲೀನ್ ಮೀಟ್. ಲೀನ್ ಮೀಟ್ ಅಂದಾಕ್ಷಣ ಪ್ರೋಟೀನ್ ನಾನು ಹೇಳೋದೇನು ಅಂದರೆ ಎಗ್ಸ್, ಆಮೇಲೆ ಇದು ಚಿಕನ್ ಅಥವಾ ಫಿಶ್. ಈ ರೆಡ್ ಮೀಟ್ ಇಸ್
ನಾಟ್ ಹಾ. ಹೆಲ್ದಿ. ಓಕೆ. ಸೊ ಅದನ್ನೆಲ್ಲ ತಿನ್ನಕ್ ಹೋಗ್ಬಿಡಿ. ಸೊ ಇದೆಲ್ಲ ಕೆಲವು ಡಯಟ್ ಫಾಲೋ ಮಾಡಿ ಅಂತ ಮೆಡಿಟರೇನಿಯನ್ ಡಯಟ್ ಇಲ್ಲ ಆಂಟಿ ಇನ್ಫ್ಲಮೇಟರಿ, ಈಗ ಅದೊಂದು ಹೊಸ ಟರ್ಮ್ ಬಂದಿದೆ, ಆಂಟಿ ಇನ್ಫ್ಲಮೇಟರಿ ಡಯಟ್. ಅದಂದ್ರೆ ನಥಿಂಗ್ ಬಟ್ ಮೆಡಿಟರೇನಿಯನ್ ಡಯಟ್. ಬಟ್ ಡೋಂಟ್ ಹ್ಯಾವ್ ಆಲ್ ದಿಸ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಚಿಪ್ಸು, ಆಮೇಲೆ ಏರೇಟೆಡ್ ಡ್ರಿಂಕ್ಸು, ಆಮೇಲೆ ನಿಮ್ದೆಲ್ಲ ಬೇಕರಿ ಪ್ರಾಡಕ್ಟ್ಸ್, ಇದೆಲ್ಲ ಯಾವ್ದು ರೆಡಿ ಟು ಈಟ್ ಫುಡ್ಸ್. ರೆಡಿ ಟು ಈಟ್ ಫುಡ್ಸ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ಪ್ರೈಮರಿಲಿ ಆಲ್ ದಿಸ್ ವಿಲ್ ಕಾಸ್ ಪ್ರಾಬ್ಲಮ್ಸ್. ಸೊ ಅದಕ್ಕೋಸ್ಕರ ಬೆಸ್ಟ್ ವುಡ್ ಬಿ ಟು ಹ್ಯಾವ್ ಅ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇದ್ದು ಬ್ಯುಸಿ ಇದ್ರೆ ಈ ಮೆನೋಪಾಸಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿರಲ್ಲ, ಅದ್ ಹಿಂಗ್ ಗೊತ್ತಾಗದೆ ಹೊಟ್ಟೋಗುತ್ತೆ ಅವ್ರಿಗೆ. ಈ ಹಿಂಗ್ ಬಂತು ನಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಅಂತ ಕೆಲವು ಮಹಿಳೆಯರೇ ಹೇಳ್ತಾರೆ. ಅಯ್ಯೋ ಎಲ್ಲರೂ ಎಷ್ಟು ಅದ್ರ ಬಗ್ಗೆ ಇಶ್ಯೂ ಮಾಡ್ತಾರೆ, ನಮ್ಗೆ ಅದ್ ಹೆಂಗ್ ಬಂತು ಹೆಂಗ್ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ, ಯಾಕಂದ್ರೆ ಇವ್ರು ಅಷ್ಟು ಬಿಸಿ ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇರೋದಿಲ್ಲ. ಓಕೆ ಓಕೆ. ಸೊ ಆ ಮೂಡ್ ಸ್ವಿಂಗ್ಸ್ ಬಗ್ಗೆ ಹೇಳಿದ್ರಲ್ವಾ ಮ್ಯಾಮ್, ಈಗ ಅದು ಮೆನೋಪಾಸ್ ಟೈಮ್ ಅಲ್ಲಿ ಮಾತ್ರ ಇರುತ್ತಂದ್ರೆ, ಈಗ 50 ಅಲ್ಲಿ ಆಯ್ತು ಅಥವಾ 51 ಅಲ್ಲಿ ಮೆನೋಪಾಸ್ ಆಯ್ತು, ಆ ಟೈಮಲ್ಲಿ ಏನೋ ಒಂದು ಮೂಡ್ ಸ್ವಿಂಗ್ಸ್ ಇತ್ತು, ಕಿರಿಕಿರಿ ಅನ್ನಿಸ್ತು, ಆಫ್ಟರ್ ದಟ್ 52, 53 ಅದಾದ್ಮೇಲೆ ಹೋಗ್ಬಿಡುತ್ತೆ. ಅಂದ್ರೆ ಒಂದು ಸರ್ಟೇನ್ ಟೈಮ್ ಅಲ್ಲಿ ಅಷ್ಟೇ ಆ ಮೊಮೆಂಟ್ ಇಲ್ಲಿ 1 to 2 years ಅವ್ರಿಗೆ ತುಂಬಾ ಇರಿಟೇಷನ್ ಇದೆಲ್ಲ. ಕೆಲವ್ರಿಗೆ ನಾನು ಈವನ್ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಮಾಡಿದೀನಿ, ಕೆಲವ್ರಿಗೆ ಕೌನ್ಸಿಲಿಂಗ್ ಕಳಿಸ್ತೀನಿ, ಹಂಗೂ ಎಲ್ಲ ಆಗಿದೆ. ಇನ್ ಕೆಲವರು ಏನು ಇಲ್ದೆ ಆರಾಮಾಗಿರ್ತಾರೆ, ಇನ್ ಕೆಲವರು ಸ್ವಲ್ಪ ಅವ್ರವ್ರ ಮನೇಲೆ ಗಲಾಟೆಗಳು ಮಾಡ್ಕೊಂಡು ಆಮೇಲೆ ಸರಿಗೆ ಬರ್ತಾರೆ. ಸೊ ಹಂಗೆ. ಬಟ್ ದಟ್ ಇರಿಟಬಿಲಿಟಿ ಇಸ್ ಅದೇನು ಇನ್ನೇನು ಇಲ್ಲ. ಅದು ಏನಾಗುತ್ತೆ, ಇವರು ಯಾರೋ ಒಂದ್ ಅವ್ರ ಟೋನ್ಗೂ ಇಷ್ಟ ಆಗಲ್ಲ. ಸೊ ಎಲ್ಲದನ್ನು ನಾವು ದೊಡ್ಡದ್ ಮಾಡದೆ ಅದನ್ನ ಇಗ್ನೋರ್ ಮಾಡ್ಕೊಂಡು ಹೋದ್ರೆ ಒಂದ್ ಮಾತಿಗೆ 10 ಅರ್ಥ ಹುಡ್ಕೋದು ಅದೆಲ್ಲ ಬಿಡಿ ಅಂತ ಹೇಳ್ತೀನಿ ನಾನು. ಒನ್ ಸೆಂಟೆನ್ಸ್ ಹ್ಯಾಸ್ ಒನ್ ಮೀನಿಂಗ್. ಸೊ ನೀವು ಅದನ್ನೆಲ್ಲ 10 ಅರ್ಥ ಹುಡ್ಕೊಂಡು ಏನೇನೋ ಮನ್ಸಲ್ಲಿ ಇದ್ ಮಾಡೋ ಬದಲು ಜಸ್ಟ್ ಓಕೆ ಅವ್ರೇನೋ ಹೇಳಿರ್ಬೋದು. ಸೊ ಒಂದ್ ಮೆಚುರಿಟಿ. ಅದಕ್ಕೆ ಕೆಲವರು ಆಧ್ಯಾತ್ಮಕ್ಕೆ ಹೋಗ್ತಾರೆ, ಎಲ್ಲ ಈ ಸ್ವಾಮಿಗಳಿಗೆ ದುಡ್ಡು ಮಾಡೋದಾದ್ರಿಂದ ಜ್ಞಾನ ಅಂತ ಹೋಗ್ತಾರೆ, ಆಧ್ಯಾತ್ಮ ಅಂತ ಹೋಗ್ತಾರೆ. ಏನಾಗುತ್ತೆ ಇವ್ರಿಗೆ ಅಲ್ಲಿ ಹೋದ್ರೆ ಇದೇನೋ ಒಂದು ಕರೆಕ್ಟ್ ಇರ್ಬೋದು, ಪಾಸಿಟಿವ್ ವೈಬ್ ಇರ್ಬೋದು, ನಮ್ಗೆ ಡಿಪ್ರೆಷನ್ ಆಗೋದೆಲ್ಲ ಕಡಿಮೆ ಆಗುತ್ತೆ, ಭಜನೆಗಳು ಮಾಡ್ತಾರೆ, ದೇವ್ರ ಧ್ಯಾನ ಮಾಡ್ತಾರೆ, ಅದೇ ಮಾಡಿ ಅಂತ ಹೇಳಿ ಎಂಗೇಜ್ಡ್ ಆಗಿ ಇಟ್ಕೋಬೇಕು. ಇಲ್ಲ ಭಜನೆ ಮಾಡ್ಬೋದು, ಇಲ್ಲ ದೇವ್ರ ಧ್ಯಾನ ಮಾಡ್ಬೋದು, ಇಲ್ಲ ಕೆಲವರು ಎಲ್ಲ ಲಲಿತಾ ಸಹಸ್ರನಾಮ ಇಂಥದೆಲ್ಲ ಓದ್ತಾರೆ. ಸೊ ಅದೆಲ್ಲ ಒಂದು ರೊಟೀನ್ ಆಗ್ಬಿಡುತ್ತೆ. ಸೊ ಈ ರೊಟೀನ್ ಮುಗಿಸೋ ಅಷ್ಟೊತ್ತಿಗೆ ಲಂಚ್ ಟೈಮ್ ಆಗುತ್ತೆ, ಊಟ ಮಾಡಿ ಒಂದ್ ಸ್ವಲ್ಪ ಏನೋ ರೆಸ್ಟ್ ತಗೊಂಡು ಸಂಜೆ ವಾಕ್ ಎಲ್ಲ ಹೋಗೋಷ್ಟೊತ್ತಿಗೆ ನೈಟ್ ಡಿನ್ನರ್ ದಿನ ಪೂರ್ತಿ ಕಳೆದೋಗುತ್ತೆ. ದಿಸ್ ಇಸ್ ವಾಟ್ ಐ ಟೆಲ್ ದೆಮ್. ಓಕೆ. ಸೊ ಆ ರೀತಿಯಾಗಿ ದಿನಾನ ಎಂಗೇಜ್ ಮಾಡ್ಕೋಬಹುದು. ಓಕೆ. ಸೊ ನಾನು ಡಾಕ್ಟರ್ ಹತ್ರ ಅಂದ್ರೆ ಮೂಳೆ ಸ್ಪೆಷಲಿಸ್ಟ್ ಹತ್ರ ಕೇಳಿದಾಗ ಅವ್ರతో ಹೇಳಿದಾಗ ಅವ್ರು ಹೇಳಿದ್ರು ಮಹಿಳೆಯರಿಗೆ ಸ್ಪೆಷಲಿ ಮೂಳೆ ಸಮಸ್ಯೆ ಬರುವಂತದ್ದು ಈ ಮೆನೋಪಾಸಲ್ ಟೈಮ್ ಅಲ್ಲಿ, ಸೊ ಆಫ್ಟರ್ 50 ಅಲ್ಲಿ ಅಂತ. ಸೊ ನಾನು ನಿಮಗೀಗ ಕೇಳ್ತಾ ಇದ್ದೀನಿ, ಮೆನೋಪಾಸ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ, ಸೊ ಈ ಮೂಳೆ ಹಾಗೇನೆ ಮೆನೋಪಾಸ್ಗೆ ಹೇಗೆ ಕನೆಕ್ಷನ್ಸ್ ಇದೆ ಅಂತ. ಈಗೇನಾಗುತ್ತೆ, ಆಸ್ ಇಟ್ ಈಸ್ ಮಹಿಳೆಯರಿಗೆ ನಾರ್ಮಲ್ ಲೈಫಲ್ಲಿ ಕೂಡ ಈಗ ಪ್ರೆಗ್ನೆನ್ಸಿ ಆಗುತ್ತೆ, ಚೈಲ್ಡ್ ಬರ್ತ್ ಆಗುತ್ತೆ, ಹಾಲು ಕುಡಿಸ್ತಾರೆ ಮಗುಗೆ. ಸೊ ಅವ್ರಿಗೆ ಆಸ್ಟಿಯೋಪಿನಿಯಾ ಅಂದ್ರೆ ಮೈಯಲ್ಲಿರೋ ಕ್ಯಾಲ್ಸಿಯಂ ಎಲ್ಲ ಪಾಪುಗೆ ಹೋಗುತ್ತೆ. ಸೊ ಇವ್ರು ಸಪ್ಲಿಮೆಂಟ್ ತಗೊಳ್ಬೇಕಾಗುತ್ತೆ. ಆಮೇಲೆ 50 years ತನಕ ಈಸ್ಟ್ರೋಜನ್ ಹಾರ್ಮೋನು ಬೋನ್ ಪ್ರೊಟೆಕ್ಟಿವ್, ಅದು ಬೋನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಒಂದ್ಸರಿ ಈಸ್ಟ್ರೋಜನ್ ಹಾರ್ಮೋನ್ ಡೌನ್ ಆಗ್ತಿದ್ದಂಗೆ ಈ ಕ್ಯಾಲ್ಸಿಯಮು ಬೋನು ವೀಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳಿ, ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ತಗೊಳ್ಳಿ, ಆಮೇಲೆ ಮಸಲ್ ಟೋನ್ ಚೆನ್ನಾಗಿಟ್ಕೊಳ್ಳಿ. ಅದು ಹೆಂಗೆ ಮಸಲ್ ಟೋನ್ ಚೆನ್ನಾಗಿಟ್ಕೊಳ್ಳೋದು? ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲಾ ಪೇಷಂಟ್ಸ್ಗೂ ಅದೇ ಹೇಳ್ತೀನಿ, ನೀವು ದಿನ half an hour to 1 hour ಎಕ್ಸಸೈಸ್ ಮಾಡಿದ್ರೆ ಯು ಆರ್ ಇನ್ವೆಸ್ಟಿಂಗ್ ಆನ್ ಯುವರ್ ಹೆಲ್ತ್. ಇಟ್ ವಿಲ್ ಇಂಪ್ರೂವ್ ಯುವರ್ ಲೈಫ್ ಸ್ಪ್ಯಾನ್. ಅದು ಬಿಟ್ಟು ಎಕ್ಸಸೈಸ್ ನೀವು ಮಾಡಿಲ್ಲ, ಟೋನ್ ಹೊಟ್ಟೋಯ್ತು, ನಿಮ್ಮ ಮಸಲ್ ಟೋನ್ ಹೊಟ್ಟೋಯ್ತು, ಎಲ್ಲೋ ಬಿದ್ದು ಆ ಮೂಳೆ ಫ್ರಾಕ್ಚರ್ ಆಗೋದು ಇದೆಲ್ಲ ತುಂಬಾ ನೋಡ್ತೀವಿ ನಾವು. ಪಾಪ ಎಸ್ಪೆಷಲಿ ವಯಸ್ಸಾದವರು 70 ವರ್ಷ 80 ವರ್ಷದವ್ರಿಗೆಲ್ಲ ನೋಡ್ತೀವಿ. ಕೆಲವರು ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾರೆ, ಬಟ್ ಕೆಲವ್ರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಎಸ್ಪೆಷಲಿ ನೀ ಇಶ್ಯೂಸ್, ನೀ ಸವಿಯೋದು, ಇದೆಲ್ಲ ವೇಟ್ ಜಾಸ್ತಿ. ಒನ್ಸ್ ಅಗೇನ್ ಇಟ್ ಬಾಯ್ಲ್ಸ್ ಡೌನ್ ಟು ದಟ್ ಓನ್ಲಿ. ವೇಟ್ ತುಂಬಾ ಇದ್ರೆ ಈ ನೀ ಪ್ರಾಬ್ಲಮ್ ಬರೋದು. ಇಲ್ಲ ತುಂಬಾ ಕ್ರಶ ಇರ್ತಾರಲ್ಲ ಅವ್ರಿಗೆ ತುಂಬಾ ಬೇಗ ಸವಿದ್ರೆ ಅವ್ರಿಗೂ ನೀ ರಿಪ್ಲೇಸ್ಮೆಂಟ್ ಬೇಕಾಗತ್ತೆ. ಬಟ್ ನೀನ ಸ್ಟ್ರಾಂಗ್ ಆಗಿ ಇಟ್ಕೊಳಕ್ಕೆ ರೆಗ್ಯುಲರ್ ಎಕ್ಸಸೈಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ವೇಟ್ ಇದನ್ನ ಮಾಡೋದು, ಟ್ರೈನಿಂಗ್ ಮಾಡೋದು, ಇದೆಲ್ಲ ಮಾಡಿದ್ರೆ ಅವ್ರು ಆಲ್ಮೋಸ್ಟ್ 70-80 ತನಕನೂ ಹೆಲ್ದಿ ಆಗಿರ್ಬೋದು.
ಓಕೆ, ಅದನ್ನ ಬಿಟ್ಟು ಮೆನೋಪಾಸ್ ಅಲ್ಲಿ ಏನಾದ್ರು ಇರೆಗ್ಯುಲರ್ ಅನ್ಸಿತ್ತು ಅಥವಾ ಮೆನೋಪಾಸ್ ಅಲ್ಲಿ ಟೈಮ್ ಅಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಬೇರೆ ಏನಾದ್ರು ಸಿಂಪ್ಟಮ್ ಕಾಣಿಸ್ಕೊಳುತ್ತೆ? ಯಾಕಂದ್ರೆ ಕೆಲವರಿಗೆ ಮೋಷನ್ ಅಲ್ಲಿ ಅಥವಾ ವಾಶ್ರೂಮ್ ಹೋಗೋದಕ್ಕೆ ತಡ್ಕೊಳಿಕ್ ಆಗೋದಿಲ್ಲ, ಏನೋ ಒಂದು ಇಶ್ಯೂಸ್ ಆಗುತ್ತೆ, ಅನ್ಕಂಟ್ರೋಲ್ಡ್ ಆಗಿರ್ತಾರೆ. ಅದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದು ಜೆನೈಟೋ ಯೂರಿನರಿ ಸಿಂಪ್ಟಮ್ಸ್ ಅಂತ. ಈ ಜೆನೈಟೋ ಯೂರಿನರಿ ಸಿಂಪ್ಟಮ್ಸ್ ಯಾವಾಗ ನೋಡ್ತೀವಿ ನಾವು ಈವನ್ 40 years ಪ್ಲಸ್ ನೋಡ್ತೀವಿ. ಯೂರಿನ್ ಫ್ರೀಕ್ವೆನ್ಸಿ ಬರೋದು, ಕೆಮ್ದಾಗ ನಕ್ಕದಾಗ ಯೂರಿನ್ ಹೋಗೋದು, ಆಮೇಲೆ ತಡಿಯಕ್ಕಾಗಲ್ಲ ಅರ್ಜ್ ಇನ್ಕಾಂಟಿನೆನ್ಸ್, ಟಾಯ್ಲೆಟ್ಗೆ ಹೋಗೋಷ್ಟರಲ್ಲೇ ಯೂರಿನ್ ಬಂದ್ಬಿಡೋದು. ಸೊ ಇದೆಲ್ಲ ಮೆನೋಪಾಸಲ್ 50, 60, 70 years ಅಲ್ಲಿ ನೋಡ್ತೀವಿ. ತುಂಬಾ ಜನ ಪಾಪ ಆ ಪ್ರಾಬ್ಲಮ್ಸ್ ಇಂದ ಬರ್ತಾರೆ. ಅದಕ್ಕೆ ಮುಂಚೆ ಕೆಲವು ಮಾತ್ರೆಗಳಿತ್ತು. ಈಗ ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಒಂದು ಹೊಸ ಬ್ರಾಂಚ್ ಓಪನ್ ಆಗಿದೆ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ PRP, ಅವ್ರದೇ ಬ್ಲಡ್ ತೆಗೆದು ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಅದು ಹೀಲ್ ಆಗುತ್ತೆ, ಅಂದ್ರೆ ಡ್ಯಾಮೇಜ್ ಆಗಿರೋ. ಈಗ ಈಸ್ಟ್ರೋಜನ್ ಎಫೆಕ್ಟ್ ವಜೈನಾದ ಮೇಲೆ ಕಮ್ಮಿ ಆದಾಗ ಅದು ಲೈನಿಂಗ್ ಥಿನ್ ಆಗುತ್ತೆ. ಸೊ ಅದನ್ನ ನಾರ್ಮಲ್ ಮಾಡಕ್ಕೆ PRP ಮಾಡ್ತೀವಿ, ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಕೆಗೆಲಾ ಚೇರ್ ಅಂತ ಬರುತ್ತೆ, ಕಿಗಲ್ಸ್ ಎಕ್ಸರ್ಸೈಸಸ್, ಅದು ಮಾಡಿಸ್ತೀವಿ. ಸೊ ಇದ್ರಲ್ಲೆಲ್ಲ ಸರಿ ಹೋಗ್ದಿದ್ರೆ ಟೇಪ್ ಅಂತ ಹಾಕ್ತಿವಿ. ಸೊ ತುಂಬಾ ಟ್ರೀಟ್ಮೆಂಟ್ ಇದೆ. ಅಂದ್ರೆ ಈ ಯೂರಿನ್, ಯಾಕೆಂದ್ರೆ ಜಸ್ಟ್ ಇಮ್ಯಾಜಿನ್ ನಮ್ ಒಂದ್ ಡ್ರಾಪ್ ಯೂರಿನ್ ಎಲ್ಲೋ ಇದ್ ಬಂದ್ರು ಎಷ್ಟು ಡಿಸ್ಕಂಫರ್ಟ್ ಅನ್ಸುತ್ತೆ. ಇವ್ರಿಗೆ ಪಾಪ ಡ್ರಿಬ್ಲಿಂಗ್ ಆಗ್ತಾ ಇರುತ್ತೆ, ಎಲ್ಲಿ ಹೋಗಕ್ ಆಗಲ್ಲ, ಎಲ್ಲಿ ಬರಕ್ ಆಗಲ್ಲ, ತೊಂದರೆಗಳಾಗ್ತಾ ಇರುತ್ತೆ. ಸೊ ಇಂಥವ್ರಿಗೆ ಇದಕ್ಕೆ ಆದ ಒಂದು ಹಲವಾರು ಟ್ರೀಟ್ಮೆಂಟ್ ಇದೆ. ಸೊ ಪಬ್ಲಿಕ್ ಪ್ಲೇಸ್ ಅಲ್ಲಿ ತುಂಬಾ ಮುಜುಗರ ಆಗುತ್ತೆ. ಹೌದು, ಡೈಪರ್ಸ್ ಹಾಕೋತಾರೆ. ಓಕೆ, ಸೊ ಅದು ವಯೋಸಹಜನ ಅಥವಾ ಅದೇ ಮೆನೋಪಾಸಲ್ ಸಿಂಪ್ಟಮ್ ಆಗಿರುತ್ತೆ? 40% ಜನಕ್ಕೆ ಇದನ್ನ ನಾವು ನೋಡ್ತೀವಿ. ಅಂದ್ರೆ ಇದು ಎಲ್ಲರಲ್ಲೂ ಬರಲ್ಲ. ಈ ನಾರ್ಮಲ್ ಡೆಲಿವರಿಗಳಾಗಿ ಅಲ್ಲಿ ವಜೈನಾ ಅಲ್ಲಿ ಎಲ್ಲ ತುಂಬಾ ಟೇರ್ ಆಗಿ ಸ್ವಲ್ಪ ಯುರೆತ್ರ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಅಂದ್ರೆ ಮಸಲ್ ಟೋನ್ ಎಲ್ಲ ಹೋಗಿರುತ್ತೆ, ಅಂತವರಲ್ಲಿ ಜಾಸ್ತಿ ನೋಡ್ತೀವಿ. ಓಕೆ ಓಕೆ. ಈಗ ಇನ್ಫರ್ಟಿಲಿಟಿ ಇತ್ತು ಒಂದು ಮಹಿಳೆಗೆ ಅಂದಾಗ ಅವರಿಗಾಗುವಂತ ಮೆನೋಪಾಸ್ಗೂ ಅಥವಾ ಒಂದು ಮಗು ಇರುವಂತ ತಾಯಿಗಾಗುವಂತ ಮೆನೋಪಾಸ್ಗೂ ಡಿಫ್ರೆನ್ಸ್ ಇರುತ್ತಾ? ಖಂಡಿತ. ಈಗ ಇನ್ಫರ್ಟಿಲಿಟಿ ಇತ್ತು, ಅವ್ರಿಗೆ ಮಕ್ಕಳೇ ಆಗಿಲ್ಲ, ಅವ್ರಿಗೆ ಜೆನೈಟೋ ಯೂರಿನರಿ ಸಿಂಪ್ಟಮ್ಸ್ ಎಲ್ಲ ಇರಲ್ಲ. ಬಟ್ ಇವ್ ಮಗು ಆದವ್ರಿಗೆ, ಎಲ್ಲರಿಗೂ ಅಲ್ಲ ಬಟ್ ಕೆಲವ್ರಿಗೆ ಖಂಡಿತ ಈ ಜೆನೈಟೋ ಯೂರಿನರಿ ಸಿಂಪ್ಟಮ್ಸ್, ಬಿಕಾಸ್ ಮಗು ಅಲ್ಲೇ ಬರೋದಲ್ವಾ, ವಜೈನಾ ಅಲ್ಲೇ ಮಗು ಬರೋದು, ಆ ದ್ವಾರದಲ್ಲೇ ಅಲ್ಲಿ ಡ್ಯಾಮೇಜ್ ಆಗಿನೇ ಬರೋದು. ಅದು ಕೆಲವು ಸರಿ ಫೋರ್ಸೆಪ್ಸ್ ಡೆಲಿವರಿ ಇಲ್ಲ 4-5 ಡೆಲಿವರೀಸ್ ಈಗ ಕಡಿಮೆ ಆಗಿದೆ. ಬಟ್ ನಾವು 4-5 ಡೆಲಿವರಿ, ನಾರ್ಮಲ್ ಡೆಲಿವರಿ ಇಂತ ಆದವ್ರಿಗೆಲ್ಲ ಈ ತರ ನಾವು ಪ್ರಾಬ್ಲಮ್ಸ್ ನೋಡ್ತೀವಿ. ಓಕೆ, ಅದು ಬಿಟ್ಟು ಬೇರೆ ಸಿಂಪ್ಟಮ್ಸ್ ಅಲ್ಲೂ ಡಿಫ್ರೆನ್ಸ್ ಇರುತ್ತಾ? ಇನ್ಫರ್ಟಿಲಿಟಿ ಅಂಡ್ ಹ್ಯಾವಿಂಗ್ ಒನ್ ಬೇಬಿ ಅಂತ ಏನೋ ಡಿಫ್ರೆನ್ಸ್ ಇದೆ. ಸೊ ಮೆನೋಪಾಸಲ್ ಟೈಮ್ ಅಲ್ಲಿ ಇನ್ಫರ್ಟಿಲಿಟಿ ಇದ್ದವ್ರಿಗೂ ಏನು ರಿಸ್ಕ್ ಅಥವಾ ತೊಂದರೆ ಆಗುತ್ತೆ ಆತರ ಏನು ಹೇಳೋದಿಕ್ಕ ಆಗೋದಿಲ್ಲ? ಅಂದ್ರೆ ಇಂಥದ್ದೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಯಾರಿಗೂ ಎಂಡೋಮೆಟ್ರಿಯಾಸಿಸ್ ಇತ್ತು, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಅಂದ್ಬಿಟ್ಟು 2 ಓವರೀಸ್ ಎಲ್ಲ ತೆಗೆದ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಬೇರೆ ರೀತಿ, ಅಂದ್ರೆ ಹಾಟ್ ಫ್ಲಶಸ್ ಬರ್ಬೋದು, ಅರ್ಲಿ ಮೆನೋಪಾಸ್ ಬರ್ಬೋದು, ಹೀಗೆಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಇಂಥವ್ರಿಗೆ ಹಿಂಗೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಅಂದ್ರೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಹೀಗೆ, ಇಂಥವ್ರಿಗೆ ಇನ್ಫರ್ಟಿಲಿಟಿ ಒನ್ಸ್ ಅಗೇನ್ ಇಸ್ ಅ ಬಿಗ್ ಬ್ರಾಂಚ್. ಸೊ ಅದ್ರಲ್ಲಿ ಯಾವ್ದು ಯಾರಿಗೆ PCOS ಗೆ, ಈಗ PCOS ಇದ್ದವ್ರಿಗೆ ಶುಗರ್ಸ್ ಜಾಸ್ತಿ ಆಗ್ಬೋದು, BP ಜಾಸ್ತಿ ಆಗ್ಬೋದು, ಆಮೇಲೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಆಫ್ ಕ್ಯಾನ್ಸರ್ ಎಂಡೋಮೆಟ್ರಿಯಂ ಇರುತ್ತೆ. ಯಾಕೆಂದ್ರೆ ಅದು ಅನೋವ್ಯುಲೇಟರಿ ಸೈಕಲ್ಸ್ ಜಾಸ್ತಿ ಆಗಿ ಅವರು ಒಳಗಿನ ಲೈನಿಂಗ್ ಥಿಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವ್ರಿಗೆ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಸೊ ಅವ್ರಿಗೇನೆ ಬೇರೆ ಪ್ರಾಬ್ಲಮ್, ಎಂಡೋಮೆಟ್ರಿಯಾಸಿಸ್ ಇದ್ದವ್ರಿಗೆ ಬೇರೆ ಪ್ರಾಬ್ಲಮ್. ಏನು ಇಲ್ಲದೆ ಇನ್ಫರ್ಟಿಲಿಟಿ, ಓವೇರಿಯನ್ ರಿಸರ್ವ್ ಕಡಿಮೆ ಇತ್ತು, ಅಂದ್ರೆ ಎಗ್ ಡೆವಲಪ್ಮೆಂಟ್ಗೆ ಅವ್ರಿಗೆ ಕೆಪಾಸಿಟಿ ಕಡಿಮೆ ಇತ್ತು, ಅಂತವ್ರಿಗೆ ಅರ್ಲಿ ಮೆನೋಪಾಸ್ ಬರ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಆಗುತ್ತೆ. ಓಕೆ ಓಕೆ. ಅರ್ಲಿ ಪ್ಯೂಬರಿಟಿ ಇತ್ತು ಅಂತ ಹೇಳಿದ್ರೆ ಅರ್ಲಿ ಮೆನೋಪಾಸ್ ಆಗುತ್ತಾ? ಇದು ಮಿತ್ತ ಅಥವಾ ಏನಾದ್ರೂ? ಹಾಗೇನಿಲ್ಲ. ಈಗ ಅರ್ಲಿ ಪ್ಯೂಬರ್ಟಿ ನಾವೇನ್ ನೋಡ್ತೀವಿ, ತುಂಬಾ ಈಗ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ 8 years 10 years ಗೆಲ್ಲ ನಾವು ಬೇಗ ಇದು ಮೆನಾರ್ಕಿ ಅಟೈನ್ ಮಾಡೋದು ನೋಡ್ತೀವಿ. ಅವ್ರಿಗೆ ಅರ್ಲಿ ಮೆನೋಪಾಸ್ ಆಗ್ಬೇಕು ಅಂತಿಲ್ಲ, ಅವ್ರಿಗೆ ಲೇಟ್ ಮೆನೋಪಾಸ್ ಆಗ್ಬೋದು, PCOS ಇರ್ಬೋದು, ಲೇಟ್ ಮೆನೋಪಾಸ್ ಆಗ್ಬೋದು. ಸೊ ಅದಕ್ಕೂ ಏನು ಕನೆಕ್ಷನ್ ಇಲ್ಲ. ಹಾಗಿದ್ರೆ ಡಾಕ್ಟರ್, ಈಗ ಮೆನೋಪಾಸ್ ಆದ್ಮೇಲೂ ಕೂಡ ಅವರ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ, ಯಾಕಂದ್ರೆ ನೀವ್ ಆಗ್ಲೇ ಹೇಳಿದ್ರಿ, ಸೊ ಅಲ್ಲಿ ತನಕ ಈಸ್ಟ್ರೋಜನ್ ನಮ್ಗೆ ಮಹಿಳೆಯರಿಗೆ ಒಂದು ತುಂಬಾ ಪ್ರೊಟೆಕ್ಟಿವ್ ಅಂಡ್
ಪ್ಲಸ್ ಬ್ಯೂಟಿ ರಿಲೇಟೆಡ್ ಹಾರ್ಮೋನು ಕೂಡ ಆಗಿದೆ ಅಂತ. ಸೊ ಅದಾದ್ಮೇಲೆ ಅದು ಎಂಟೈರ್ಲಿ ಫುಲ್ ಡೌನ್ ಆಗ್ಬಿಡುತ್ತೆ, ಸ್ಟಾಪ್ ಆಗ್ಬಿಡುತ್ತೆ. ಅದಾದ್ಮೇಲೆ ಏನಿದ್ರು ನಮ್ಮ ಲೈಫ್ನ ನಾವೇ ನೋಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈಸ್ಟ್ರೋಜನ್ ಇರೋದಿಲ್ಲ. ಸೊ ಅದಾದ್ಮೇಲೆ ಮೆನೋಪಾಸ್ ಆದ್ಮೇಲೆ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಇವನ್ ವೆನ್ ಇಟ್ ಕಮ್ಸ್ ಟು ಸ್ಕಿನ್ ಆಗಿರ್ಬೋದು. ಸೊ ಏಜ್ ಆದ್ಮೇಲೆ ಅದೊಂದು ಕಾನ್ಶಿಯಸ್ನೆಸ್ ಇರುತ್ತೆ. ಅಥವಾ ಓವರ್ ಆಲ್ ಬಾಡಿ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಟಿಪ್ಸ್ ಏನಾದ್ರು ಇದ್ರೆ ಮಹಿಳೆಯರಿಗೆ? ಈಗ ಮೆನೋಪಾಸ್ ಆದ್ಮೇಲೆ ಸಪ್ಲಿಮೆಂಟ್ಸ್ ಅಂತೂ ಖಂಡಿತ ಕೊಡ್ತೀವಿ. ಕ್ಯಾಲ್ಶಿಯಮ್ಮು ಮತ್ತೆ ಕೆಲವು ಸರಿ ಹಾಟ್ ಫ್ಲಾಶಸ್ ಇದ್ರೆ ಅವ್ರಿಗೆ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಬಟ್ ಮೆನೋಪಾಸ್ ಅಲ್ಲಿ ಇವ್ರಿಗೆ ಯಾವುದೇ ತೊಂದರೆ ಬರಬಾರ್ದು ಅಂದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್, ಡಯಟ್ ಲೋ ಕ್ಯಾಲರಿ ಅಂಡ್ ಲೋ ಫ್ಯಾಟ್ ಲೋ ಶುಗರ್ ಡಯಟ್ ತಗೋಬೇಕು. ಇವ್ರಿಗೆ ಮೆಡಿಟರೇನಿಯನ್, ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್ ಇದೆಲ್ಲ ತಗೋಬೇಕಾಗತ್ತೆ. ಪ್ರಿಫರಬಲಿ ಇವ್ರಿಗೆ ಕ್ಯಾಲರಿ ಡೆಫಿಸಿಟ್ ಇದ್ರೆ ಒಳ್ಳೇದು. ಅಂದ್ರೆ ನೈಟ್ ಡಿನ್ನರು, ಯಾಕೆಂದ್ರೆ ಡಿನ್ನರ್ ನೈಟ್ ಮಾಡಿದ ತಕ್ಷಣ ಇವ್ರಿಗೆ ತುಂಬಾ ಬ್ಲೋಟಿಂಗ್ ಬರೋ ಚಾನ್ಸ್ ಇರುತ್ತೆ. ಸೊ ಅರ್ಲಿ ಡಿನ್ನರ್ಸ್ ಹೇಳ್ತೀವಿ, ಅಂದ್ರೆ ಒಂದು 6 o'clock ಒಳಗೆ ಇವ್ರು ಡಿನ್ನರ್ ಮುಗಿಸ್ಬೇಕು. ಅಂಡ್ ಬೆಳಿಗ್ಗೆ ರೆಗ್ಯುಲರ್ ಎಕ್ಸಸೈಸ್, ವಾಕು ಅಥವಾ ಕೆಲವರು ಯೋಗ ಮಾಡ್ಬೋದು. ಕಂಬೈನ್ಡ್ ವಾಕ್, ಯೋಗ ಅಂಡ್ ಈವನ್ ವೇಟ್ ಟ್ರೈನಿಂಗ್. ಸೊ ಇದನ್ನ ಕಂಬೈನ್ಡ್ ಆಗಿ ಮಾಡ್ಬೇಕಾಗುತ್ತೆ. ಜೊತೆಗೆ ಎವ್ರಿ ಇಯರ್ ಒಂದು ಚೆಕಪ್ ಹೋಗ್ಬೇಕಾಗುತ್ತೆ. ಬ್ರೆಸ್ಟು, ಯೂಟ್ರಸ್ಸು, ಪ್ಯಾಪ್ಸ್ಮಿಯರು, ಬ್ಲಡ್ ಶುಗರ್ಸ್. ಸೊ ಇದೊಂದು ಎಲ್ಲ ರೆಗ್ಯುಲರ್ ಚೆಕಪ್ ಹೋಗ್ಬೇಕಾಗುತ್ತೆ. ಇನ್ ಸ್ಕಿನ್ ರಿಂಕಲ್ಸ್ ಬರ್ತಾ ಇದೆ, ಐ ಲುಕ್ ಓಲ್ಡ್ ಅಂತ, ಹೇರ್ ಲಾಸ್ ಸೊ ಹೇರ್ ಲಾಸ್ಗೆ ತೀರಾ ಹೇರ್ ಲಾಸ್ ಆದ್ರೆ ಏನು ಮಾಡಕ್ಕಾಗಲ್ಲ. ಅಂತವರು ವಿಗ್ಸು ಅಥವಾ ಇದನ್ನ ಯೂಸ್ ಮಾಡ್ಬೇಕಾಗುತ್ತೆ, ಆರ್ಟಿಫಿಷಿಯಲ್ ಹೇರ್ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಕೆಲವರು PRP ಮಾಡ್ಬೋದು, ಹೇರ್ PRP ಮಾಡ್ಬೋದು. ಫೇಸ್ಗೆ ನಾವು ಕೆಲವು ಕ್ರೀಮ್ಸ್ ಎಲ್ಲ ಕೊಡ್ತೀವಿ, ಬಟ್ ಬೊಟಾಕ್ಸು, ಫಿಲ್ಲರ್ಸು ಎಲ್ಲ ಮಾಡಿಸ್ತಾರೆ. ಇವನ್ ಐಬ್ರೋಸ್ ಕೂಡ ಲೈಟ್ ಆಗ್ಬಿಡುತ್ತೆ ಅಂತ ಮೈಕ್ರೋ ಬ್ಲೇಡಿಂಗ್ ಮಾಡಿಸೋದು, ಇದೆಲ್ಲ ಕೆಲವ್ರು ಮಾಡಿಸ್ತಾರೆ. ಬಿಕಾಸ್ ಜಸ್ಟ್ ಟು ರಿಮೈನ್ ಲುಕ್ ಗುಡ್. ಸೊ ಇದೆಲ್ಲ ಸರ್ಟನ್ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮಾಡಿಸ್ಕೊಂಡು. ಅಂಡ್ ದೆನ್ ಜನರಲಿ ಇನ್ನೇನು ಕಾಸ್ಮೆಟಿಕ್ ಇಸ್ ಒನ್ ಸೆಟ್ ಆಫ್ ಪೀಪಲ್. ಎಲ್ಲರಿಗೂ ತಾವು ಚೆನ್ನಾಗಿ ಕಾಣಬೇಕು ಅಂತ ಇರುತ್ತೆ. ಅಂಡ್ ಡ್ರೆಸ್ ಆಲ್ಸೋ, ಡ್ರೆಸ್ ಅಲ್ಲಿ ಕೂಡ ಆದಷ್ಟು ಕಾಟನ್ ಡ್ರೆಸ್, ಲೂಸ್ ಕ್ಲೋತ್ಸ್ ಅಂಡ್ ಕಂಫರ್ಟಬಲ್ ಕ್ಲೋತ್ಸ್ ಹಾಕೋಬೇಕಾಗುತ್ತೆ. ಅಂಡ್ ಎಷ್ಟೋ ಸರಿ ಪೇಷಂಟ್ಸ್ ಬಂದು ನಂಗೆ ಹೇಳೋದು, ಡಾಕ್ಟ್ರೆ ನಂಗೆ ಹೀಲ್ಸ್ ಹಾಕೊಳ್ಳೋದೇ ಆಗಲ್ಲ ಅಂತ. ನಾನು ಹೇಳೋದು 50 ವರ್ಷ ಹೀಲ್ಸ್ ಹಾಕಿದ್ದೀರಾ, ಸಾಕು ಈ ಫ್ಲಾಟ್ಸ್ ಹಾಕಿ ಅಂದ್ಬಿಟ್ಟು. ಬಿಕಾಸ್ ಅದಾದಾಗ ಫೀಟ್ ಪೇನು, ಆಮೇಲೆ ಮಸಲ್ ಪೇನು ಎಲ್ಲ ಬರಕ್ ಶುರು ಆಗುತ್ತೆ. ಸೊ ಅವ್ರಿಗೆ ಯಾವ್ದು ಕಂಫರ್ಟಬಲ್, ಅವ್ರಿಗೆ ಯಾವ್ದು ಹಾಕೊಂಡು ಯಾವ ತರ ಸ್ಟೈಲ್ಸ್ ಮಾಡಿದ್ರೆ ಕಂಫರ್ಟಬಲ್ ಇರುತ್ತೆ, ಅವ್ರಿಗೆ ಯಾವ್ದು ತೊಂದರೆ ಆಗಲ್ವೋ ಅಂತದ್ದು ಮಾಡ್ಬೋದು. ಎಲ್ಲರಿಗೂ ಕಾಸ್ಮೆಟಿಕ್ ಬೇಕಾಗಲ್ಲ. ಬಟ್ ಅದೇ ಏಜ್ ವಿತ್ ಗ್ರೇಸ್ ಅಲ್ವಾ, ಎಲ್ಲರಿಗೂ ಏನು ಎಲ್ಲರಿಗೂ ಅಫೋರ್ಡ್ ಮಾಡೋದಕ್ಕೂ ಆಗಲ್ಲ, ಸ್ಟೇಜ್ ಇರಲ್ಲ. ಸೊ ಅಫೋರ್ಡ್ ಮಾಡಕ್ಕಾಗಲ್ಲ. ಬಟ್ ರೆಗ್ಯುಲರ್ ಮಾಯಿಶ್ಚರೈಸ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ಸಮಥಿಂಗ್ ಐ ಟೆಲ್ ಮೈ ಪೇಷಂಟ್ಸ್. ಡ್ರೈ ಆಗುತ್ತೆ, ಈಚಿಂಗ್ ಬರುತ್ತೆ ಅಂತ ಹೇಳ್ತಾರೆ. ರೆಗ್ಯುಲರ್ಲಿ ಮಾಯಿಶ್ಚರೈಸ್ ಯುವರ್ ಸ್ಕಿನ್. ಇವನ್ ನಿಮಗೆ ಕ್ರೀಮ್ಸ್ ಇದು ಆಗದೆ ಇದ್ರು ಕೋಕೋನಟ್ ಆಯಿಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಕೋಕೋನಟ್ ಆಯಿಲ್ ಯೂಸ್ ಮಾಡಿ, ಬಾತ್ ಆದಮೇಲೆ ಲೈಟಾಗಿ ಕೋಕೋನಟ್ ಆಯಿಲ್ ಹಚ್ಚಿ. ಸೊ ದಟ್ ವಿಲ್ ಕೀಪ್ ಗುಡ್ ಮಾಯಿಶ್ಚರ್ ಅಂತ ಹೇಳೋದು. ಸೊ ಇದಿಷ್ಟು ಕೇರ್ ತಗೊಂಡ್ರೆ ಸಾಕು. ಮೆನೋಪಾಸ್ ಇಸ್ ಜಸ್ಟ್ ಅ ವಾಕ್ ಥ್ರೂ ಆಗ್ಬಿಡುತ್ತೆ. ಓಕೆ. ಸೊ ಅದು ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದಾಗಿ. ಆದ್ರೆ ಈ ವಿಚಾರದ ಬಗ್ಗೆ ಬರೀ ಆ ಮಹಿಳೆಗಲ್ಲ, ಮನೆಯಲ್ಲಿರೋರ್ಗೂ ಗೊತ್ತಿರ್ಬೇಕು. ಈಗ ಒಬ್ಬ ಮಗ ಇದ್ದಾನೆ ಅಂದ್ರೆ ಮಗನ್ಗೆ ಅವೇರ್ನೆಸ್ ಇರಬೇಕು. ನಮ್ಮ ಅಮ್ಮನ ಲೈಫಲ್ಲಿ ಅಥವಾ ಅವರ ಫಿಸಿಯಲಾಜಿಕಲ್ ಚೇಂಜಸ್ ಏನಾಗ್ತಾ ಇದೆ, ಅಥವಾ ಹಸ್ಬೆಂಡ್ ಆಗಿರ್ಬೋದು. ಸೊ ಇಡೀ ಫ್ಯಾಮಿಲಿಗೆ ಈ ವಿಚಾರ ಗೊತ್ತಿರಬೇಕು. ಈ ಒಂದು 3 ವಿಷಯ ಅಥವಾ ಈ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಬೇಕು ಅಂದ್ರೆ ಯಾವ್ದೆಲ್ಲ ಅಂತ. ಸೊ ಅವೇರ್ನೆಸ್ ಮನೆಯವ್ರಿಗೂ ಇರ್ಬೇಕಾಗುತ್ತೆ. ಮನೆಯವ್ರಿಗೂ ಅರ್ಥ ಆಗ್ಬೇಕಾಗುತ್ತೆ. ಒಂದು, ನಮ್ಮ ತಾಯಿನ ರೆಗ್ಯುಲರ್ ಚೆಕಪ್ ಕರ್ಕೊಂಡು ಹೋಗ್ಬೇಕು. ನಮ್ಮ ತಾಯಿಯಲ್ಲಿ ಚೇಂಜಸ್ ಆಗ್ತಾ ಇದೆಯಾ, ಇಲ್ಲ ಏನಾದ್ರು ಪ್ರಾಬ್ಲಮ್ ಇದ್ದು ಅಮ್ಮ ಮೊದಲಿನ ತರ ಇಲ್ವಾ, ಅಥವಾ ಇರಿಟೇಬಲ್ ಆಗಿ, ಇಲ್ಲ ತುಂಬಾ ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇದ್ರೆ ಅವಾಗ ಗೊತ್ತಾಗ್ಬೇಕಾಗುತ್ತೆ ಅಮ್ಮ ಈ ಸ್ಟೇಜ್ ಅಲ್ಲಿ ಇದ್ದಾರೆ, ನಾವು ಅವ್ರ ಹತ್ರ ಕೋಆಪರೇಟ್ ಮಾಡ್ಬೇಕು. ಇಲ್ಲ ಅಮ್ಮನ್ನ ಒಂದು ರೆಗ್ಯುಲರ್ ಚೆಕಪ್ ಕರ್ಕೊಂಡ್ ಬರ್ಬೇಕಾಗುತ್ತೆ. ಸೊ ನಿಮ್ ತಾಯಿ ಕಡೆ ಗಮನ ಕೊಡಿ ಅಷ್ಟೇ. ಓಕೆ. ಮಿತ್ಸ್ ಏನಾದ್ರೂ ಇದೆಯಾ ಡಾಕ್ಟರ್ ಇದನ್ನ ಬಿಟ್ಟು ಬೇರೆ ನಿಮಗೆ ಗೊತ್ತಿರೋ ಹಾಗೆ? ಮಿತ್ಸ್ ಅಂದ್ರೆ ಏನಿಲ್ಲ, ಅದೇ ಮೆನೋಪಾಸ್ ಅಲ್ಲಿ ಅವ್ರಗಳಿಗೆ ಹೇಳೋದೇನು, ಶುಗರ್ ಬಂದ್ಬಿಡುತ್ತೆ, ಇಲ್ಲ
ಇದು ಮೆನೋಪಾಸ್ ಇಂದ ನಾನು ವೇಟ್ ಪುಟ್ ಆನ್ ಆಗ್ತಾ ಇದ್ದೀನಿ ಅಲ್ಲ, ಅದು ಲೈಫ್ ಸ್ಟೈಲ್ ಇಂದ ಸ್ವಲ್ಪ ಆಫ್ ಕೋರ್ಸ್ ಎಸ್. ಬಟ್ ಮೇನ್ ಇದು ನಂಗೆ 40 ವರ್ಷಕ್ಕೆ ಮೆನೋಪಾಸ್ ಬಂತ, ಹೆವಿ ಫ್ಲೋ ಅದ್ ಶುರು ಆದ ತಕ್ಷಣ ಮೆನೋಪಾಸ್. ಅದೇ ಪ್ರಾಬ್ಲಮ್. ಎಷ್ಟೋ ಸರಿ ಪೇಷಂಟ್ಸ್ಗೆ ಹೆವಿ ಬ್ಲೀಡಿಂಗು ತೊಂದರೆ ಆಗ್ತಾ ಇರುತ್ತೆ, ಪೇನ್ ಆಗ್ತಾ ಇರುತ್ತೆ, ನಂಗೆ ಮೆನೋಪಾಸ್ ಅಂತ ಮನೇಲಿ ಕುತ್ಕೋತಾರೆ. ಬಟ್ ಖಂಡಿತವಾಗೂ ಅದಲ್ಲ. ಸೊ ಈಗ ಹೆವಿ ಫ್ಲೋ, ಪೇನು, ಪೀರಿಯಡ್ಸು ನಾರ್ಮಲ್ಗಿಂತ ನೀವು ಜಾಸ್ತಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಖಂಡಿತ ಡಾಕ್ಟ್ರಲ್ಲಿ ಬನ್ನಿ. ಅದು ಮೆನೋಪಾಸ್ ಅಲ್ಲ. 1 ವರ್ಷ ಪೀರಿಯಡ್ಸ್ ನಿಂತು ಮತ್ತೆ ಪೀರಿಯಡ್ ಶುರು ಆದ್ರೆ ಅಯ್ಯೋ ಏನೋ ಒಂಚೂರು ಬ್ಲೀಡಿಂಗ್ ಆಗುತ್ತೆ ಅಂತ ಮನೇಲಿ ಕುತ್ಕೋಬೇಡಿ, ಅದು ಕೂಡ ಮೆನೋಪಾಸ್ ಅಲ್ಲ. ಸೊ ಇದೆಲ್ಲ ಅಲಾರ್ಮಿಂಗ್ ಸಿಂಪ್ಟಮ್ಸ್ ನೀವು ಡಾಕ್ಟ್ರಲ್ಲಿ ಬಂದು ತೋರಿಸ್ಬೇಕಾಗುತ್ತೆ. ಓಕೆ, ಫೈನಲಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಮೆನೋಪಾಸ್ನ ಒಂದು ಲೈಫ್ ಹಂತ ಅದು. ಹೌದು, ನಮ್ಮ ಜೀವನದಲ್ಲಿ ಒಂದು ಹಂತ ಅದು. ಸೊ ಎಲ್ಲ ಮಹಿಳೆಯರಿಗೂ ಏನು ಹೇಳೋದು ಅಂದರೆ, ಇದನ್ನ ಅಕ್ಸೆಪ್ಟ್ ಮಾಡಿ, ಅದನ್ನ ಆ ಫ್ಲೋ ಅಲ್ಲಿ ಹೋಗಿ, ಏನೋ ನಂಗೆ ಆಗಿದೆ ಅಂತ ಗಾಬರಿ ಪಡಬೇಡಿ. ನಿಮ್ಮಲ್ಲಿ ಏನೇ ತೊಂದರೆ ಕಂಡ್ರೆ, ನಿಮಗೆ ಅದನ್ನು ಸಾಲ್ವ್ ಮಾಡೋಕ್ಕಾಗದಿದ್ರೆ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆಮೇಲೆ ಒಂದು ಹಾಬಿನ ಇಟ್ಕೊಳ್ಳಿ. ನಿಮಗೆ ತುಂಬ ಟೈಮ್ ಇದೆ ಅಂದರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮೀ ಟೈಮ್ ಜಾಸ್ತಿ ಇದ್ದರೆ ಅದನ್ನು ಯೂಸ್ಫುಲ್ ಆಗಿ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ. ಅಂದರೆ ಮಹಿಳೆಯರಿಗೆ ಈ ವಿಷಯವನ್ನು ಅಥವಾ ಈ ಪಾಡ್ಕಾಸ್ಟನ್ನು ನೋಡಿದಾಗ ಈ ಥರ ಎಲ್ಲ ವಿಚಾರ ಇದೆಯಾ, ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ನ ಲೀಡ್ ಮಾಡಬೇಕು, ಆ ಟೈಮಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಯಾವುದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸೊ ಮೂಡ್ ಸ್ವಿಂಗ್ ಆಗೋದು ಕಾಮನ್ ಅಂತ ಹೇಳಿದ್ದೀರಾ. ಸೊ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಯೂಸ್ಫುಲ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನೋಪಾಸ್ ಅಂದರೆ ಶಾಶ್ವತವಾಗಿ ಮುಟ್ಟು ನಿಲ್ಲೋದ್ರ ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.